ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಇಲ್ಲಿ ವಿಶೇಷವಾಗಿ 18 ಜನವರಿ 2009 ಬಾಬಾ ನುಡಿಸುವಂಥ ಮುರಳಿ ಅವ್ಯಕ್ತ ಮುರಳಿ. ಇಲ್ಲಿ ಬಾಬಾ ಏನು ಹೇಳ್ತಿದ್ರು, ನಿನ್ನೆ ಮಕ್ಕಳ ಸ್ಥಿತಿಯನ್ನು ನೋಡ್ತಾ ಇದ್ರು. 3 ವೆರೈಟಿ ಮಾಲೆಯನ್ನು ತೆಗೆದುಕೊಂಡು ಮಕ್ಕಳೇನು ಮಾಡಿದ್ರಂತೆ, ಬಾಬಾರವರ ಕೊರಳಿಗೆ ಹಾಕಲಿಕ್ಕೆ ಬಂದಿದ್ರು. ಒಬ್ಬರು ಬಾಬ್ ಸಮಾನ್ ಉಮಂಗ ಉತ್ಸಾಹದಲ್ಲಿರುವಂಥವರು, ಎರಡನೆಯವರು ಬಂಧನದಲ್ಲಿರುವಂತಹ ಮಾತೆಯರು, ಮೂರನೆಯವರು ಕಂಪ್ಲೇಂಟ್ ಮಾಡುವಂಥ ಮಕ್ಕಳು. ಸರಿ, ಈಗ आज अमृत वेले से लेकर सभी में विशेष स्नेह समाया हुआ दिखाई दे रहा था. ಇವತ್ತಿನ ದಿನ ಅಮೃತ ವೇಳೆಯಿಂದ ಹಿಡಿದು ಮಕ್ಕಳಲ್ಲಿ ವಿಶೇಷವಾದ ಸ್ನೇಹ ಆಯ್ತಾ. ಏನಿತ್ತು? ವಿಶೇಷವಾದ ಸ್ನೇಹ. ಯಾಕೆ? ವಿಶೇಷತೆ ಏನು? ಏನು ವಿಶೇಷತೆ? 18 ಜನವರಿ 18 ಜನವರಿ ಅಂತಂದ್ರೆ ಬಾಬಾರವರ ಸಂಪೂರ್ಣ ದಿನ ಅಲ್ಲ. ಅದಕ್ಕಾಗಿ ಬಾಬ್ದಾದಾರವರಿಬ್ಬರೂ ಕೂಡ ಭೋಲಾನಾಥ ಸ್ವರೂಪದಲ್ಲಿ ಇರ್ತಾರಂತ. ನಮ್ಗೆ ಗೊತ್ತು, ಯಾರ್ದಾರು ಬರ್ತ್ಡೇ ಇದೆ ಸ್ಕೂಲಲ್ಲಿ, ಆ ದಿನ ಯೂನಿಫಾರ್ಮ್ ಬಿಟ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಹೋಗ್ಲಿಕ್ಕೆ ಬಂದ ಪರ್ಮಿಷನ್ ಇತ್ತು. ಮತ್ತು ಅವರಿಗೆ ಆ ದಿನ ಬೈತಾ ಇರಲಿಲ್ಲ, ಏಟ್ ಕೊಡ್ತಾ ಇರಲಿಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತಂದ್ರು ಕೂಡ. ಯಾಕಂದರೆ ಬರ್ತಡೇ ಆ ದಿನ ಅವರೆಲ್ಲರೂ ಕೂಡ ಏನು ಮಾಡ್ತಿದ್ರು, ಎಲ್ಲರಿಗೂ ಕೂಡ ಚಾಕ್ಲೇಟನ್ನು ಕೊಡ್ತಾ ಇದ್ರು ಆ ದಿನಕ್ಕೆ ಮಾತ್ರ. ಮರುದಿನ ಬೇಕಾದ್ರೆ ಇವತ್ತಿನ ಸೇರಿಬಿಟ್ಟು ಸಿಗ್ತಾ ಇತ್ತು ನೆಕ್ಸ್ಟ್ ಡೇ. ಮಾಡಿದ್ದೇನು ತಪ್ಪು ಮಾಡಿದಾರೆ ಅದು ಅಲ್ವಾ? ಹಾಗೆ ಇವತ್ತಿನ ದಿನ 18 ಜನವರಿ ಬಾಬಾ ಭೋಲಾನಾಥನ ರೂಪದಲ್ಲಿ ಇರುವಂಥ ಕಾರಣದಿಂದ ಮಕ್ಕಳು ಏನು ಹೇಳ್ತಾರೋ, ಏನು ಕೇಳ್ತಾರೋ ಅದಕ್ಕೆ ಬಾಬಾ ಏನು ಹೇಳ್ತಿದ್ರಂತೆ, ತಥಾಸ್ತು. ಅಂದರೆ ಫ್ರೆಂಡ್ಸಿನ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ. ನಾರ್ಮಲಿ ಪ್ರತಿದಿನ ಸ್ನೇಹಿತತನ ಇರ್ತದೆ, ಆದರೆ ಆ ದಿನ ಏನು ವಿಶೇಷ ಸ್ನೇಹ. ಯಾಕೆ? ಬಾಬಾ ಮುಂದೆ ಹೇಳ್ತಾರೆ, बाप दादा ने विराट रूप जैसे बाहों पसार सब बच्चों को बाहों में समा लिया. ಓಕೆ, ನಿಮ್ಮ ಎದುರುಗಡೆಗೆ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಸರಿನಾ? ಆ ವ್ಯಕ್ತಿನ ಹೇಗೆ ಮೀಟ್ ಮಾಡ್ತೀರಾ ನೀವು? ಎಷ್ಟು ವೆರೈಟಿ ಮೀಟ್ ಮಾಡಬಹುದು? ನಿಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾರೆ, ಪುರುಷ ಶರೀರಧಾರಿ ಅಂತ ತಿಳ್ಕೊಳ್ಳಿ, ಅದು ಯಾವುದೇ ಶರೀರ ಇಲ್ಲ, ಅವನು ಹೇಗೆ ಮೀಟ್ ಮಾಡಬಹುದು? ವಯಸ್ಸಿನ ಅಂತರದ ಮೇಲೆ. ಆಮೇಲೆ ದೊಡ್ಡವರಾದ್ರೆ ಅಪ್ಪ ಅಂತ ಮಾಡ್ಬೋದು, ತಾತ ಅಂತ ಮಾಡ್ಬೋದು, ಚಿಕ್ಕವರಾದ್ರೆ ತಮ್ಮ ಅಂತ ಮಾಡ್ಬೋದು. ಅದು ಸಂಬಂಧ. ಸಂಬಂಧ. ಈಗ ನೀವು ಅವ್ರ ಎದುರುಗಡೆ ಕಂಡ ತಕ್ಷಣದಲ್ಲಿ ನಿಮ್ ರಿಯಾಕ್ಷನ್ ಹೇಗಿರ್ತದೆ? ಫಸ್ಟ್ ರಿಯಾಕ್ಷನ್ ಸೆಕೆಂಡ್ ಕೊಡ್ತೀವಿ. ಸೆಕೆಂಡ್ ಕೊಡಬಹುದು, ಸ್ಮೈಲ್ ಮಾಡ್ಬೋದು. ಆಮೇಲೆ ಯಾವ್ದಕ್ಕಿಂತ ಶ್ರೇಷ್ಠ ಯಾವುದು? ದೃಷ್ಟಿ. ಏನೇನು ಮಾಡಬಹುದು ಅಂತಂದ್ರೆ, ಸಪೋಸ್ ಅವರನ್ನ ನೋಡಿದ್ರಿ ನೀವು, ಸರಿನಾ? ನಿಮ್ಗೂ ಅವ್ರಿಗೆ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಗೂ ಅವ್ರಿಗೆ ಆಗೋದು, ಅವಾಗ ನೀವೇನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಡೋರ್ ಕ್ಲೋಸ್ ಮಾಡ್ತೀವಿ. ಅಲ್ಲ, ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ, ನಿಮ್ಮ ಎದುರುಗಡೆ ಬಂದಿದ್ದಾರ ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ, ನೀವು ಈ ಕಡೆಯಿಂದ ಹೋಗ್ತಾ ಇದ್ದೀರಿ, ಸರಿ? ಅವರನ್ನ ನೀವು ಮೊದಲು ನೋಡಿದ್ರಿ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಮುಖದಲ್ಲಿ ಕೋಪದ ವೈಬ್ರೇಷನ್ ಕಾಣಿಸ್ತಾ ಇದೆ. ಬೇರೆ ಏನಾದ್ರು ದಾರಿ ಇದ್ರೆ ದಾರಿಲಿ ಹೋಗ್ಬಿಡ್ತೀರಾ. ಅವ್ರ ಎದುರುಗಡೆ ಬರೋವರೆಗೆ ಏನ್ ಮಾಡ್ತೀರಿ? ಬೇರೆ ದಾರಿಯಲ್ಲಿ ಹೋಗ್ಬಿಡ್ಬೋದು, ಅದು ಒಂದು ಆಪ್ಷನ್, ಸರಿನಾ? ಇಲ್ಲ, ಮೊದಲು ನೀವು ನೋಡಿರ್ತೀರಾ, ನೀವು ಅವ್ರನ್ನ ನೋಡಿಲ್ಲ ಅಂತ ಗೊತ್ತಾಗಬೇಕು ಅಂತ ಬೇರೆ ಎಲ್ಲೋ ನೋಡ್ಕೊಂಡು ಹೋಗೋದು, ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಅಂಗಡಿ ನೋಡ್ಕೊಂಡು ಹೋಗೋದು, ಸರಿನಾ? ಯಾಕಂದ್ರೆ ಅವ್ರ ಜೊತೆಗೆ ಎದುರುಗಡೆ ಮುಖ ಕೊಡ್ಲಿಕ್ಕೆ ನಿಮ್ಗೆ ಏನಿರೋದಿಲ್ಲ, ಆಸಕ್ತಿ ಇರೋದಿಲ್ಲ. ಅದ್ಯಾವಾಗ? ನಿಮ್ಮ ಮತ್ತು ಅವರ ನಡುವೆ ಏನಿರ್ತದೆ? ಕ್ಲಾಶಸ್ಗಳು ಇದ್ದಾಗ, ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದಾಗ.
ಇಲ್ಲ ಈಗೇನು ಬೆಸ್ಟ್ ಇದೇನು ಅಂತಂದ್ರೆ ಮೊಬೈಲ್ ಫೋನ್ ಬರ್ದಿದ್ರು ಕೂಡ ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರತ್ತೆ. ಇವ್ರು ಮೊಬೈಲಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೆ ನಮಗೆ ಗಮನ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಅಲ್ವಾ. ಸರಿ, ನೆಕ್ಸ್ಟ್ ಆಪ್ಷನ್ಸ್. ಎದುರುಗಡೆ ಸಿಕ್ಕಿದಾಗ ಒಂದು ಮುಗುಳು ನಗೆಯನ್ನ ಕೊಡೋದು. ಏನ್ ಕೊಡೋದು? ಮುಗುಳ್ನಗೆ. ಇಷ್ಟ ಇರ್ಲಿ ಇಲ್ದೇ ಇರ್ಲಿ ಏನ್ ಮಾಡೋದು? ಮುಗುಳು ನಗೆ. ನೆಕ್ಸ್ಟ್ ಸೆಲ್ಯೂಟ್. ನೆಕ್ಸ್ಟ್ ಏನು? ಸೆಲ್ಯೂಟ್. ಅಥವಾ ಹೀಗೆ ನಮಸ್ತೆ ಅಂತ ಹೇಳ್ಬಿಟ್ಟು ಹೀಗೆ ಮಾಡೋದು. ಅಥವಾ ಎರಡೂ ಕೈಯನ್ನ ಜೋಡಿಸ್ಬಿಟ್ಟು ಏನ್ ಮಾಡೋದು? ನಮಸ್ತೆ ಮಾಡೋದು. ನೆಕ್ಸ್ಟ್ ಶೇಕ್ ಹ್ಯಾಂಡ್ ಕೊಡೋದು. ನೆಕ್ಸ್ಟ್ ಏನು? ಶೇಕ್ ಹ್ಯಾಂಡ್. ನೆಕ್ಸ್ಟ್ ನೀವು ಹೂಗುಚ್ಛವನ್ನು ಅವ್ರ ಕೈಯಲ್ಲಿ ಕೊಡೋದು. ಸರಿನಾ? ತುಂಬಾ ಆತ್ಮೀಯರಾಗಿದ್ರೆ ಏನ್ ಮಾಡ್ತಾರೆ? ಆಲಿಂಗನ ಮಾಡ್ತಾರೆ. ಆಲಿಂಗನ. ಆಲಿಂಗನ ಮಾಡಬೇಕು ಅಂತಂದ್ರೆ ಅಲ್ಲಿ ಅವರಿಬ್ಬರ ನಡುವಿನ ಸಂಬಂಧ ಹೇಗಿರಬೇಕು? ಅನ್ಯೋನ್ಯವಾಗಿರಬೇಕು, ಕ್ಲೋಸ್ ಆಗಿರಬೇಕು. ಒಬ್ಬರು ಇನ್ನೊಬ್ಬರನ್ನ ಚೆನ್ನಾಗಿ ಏನ್ ಮಾಡ್ಕೊಂಡಿರ್ಬೇಕು? ಅರ್ಥ ಮಾಡ್ಕೊಂಡಿರ್ಬೇಕು. ಅವರ ಒಂದು ಸಂಬಂಧ ಏನಾಗಿರ್ಬೇಕು? ಸಂಬಂಧ ಮತ್ತು ಸಂಸ್ಕಾರ ತುಂಬಾ ಮಿಲನಸಾರ ಆಗಿರಬೇಕು. ಒಬ್ಬರು ಇನ್ನೊಬ್ಬರ ಜೊತೆಗೆ ತುಂಬಾ ಹೊತ್ತಿನವರೆಗೆ ಇರ್ಲಿಕ್ಕೆ ಅವ್ರಿಗೇನಾಗ್ಬೇಕು? ಇಷ್ಟ ಆಗ್ಬೇಕು. ಅಷ್ಟು ಅವರಲ್ಲಿ ಪ್ರೀತಿ ವಾತ್ಸಲ್ಯ ಇರಬೇಕು. ಅವಾಗ ಏನ್ ಮಾಡ್ತಾರೆ? ಗಟ್ಟಿಯಾಗಿ ಆಲಿಂಗನವನ್ನ ಮಾಡ್ತಾರೆ. ತುಂಬಾ ಹೊತ್ತಿನವರೆಗೆ ಆಲಿಂಗನ ಮಾಡಿ ಇಟ್ಕೊಂಡಿರ್ತಾರೆ, ತುಂಬಾ ದಿನದಿಂದ ಎದುರುಗಡೆ ಸಿಗದಿದ್ದಾಗ ಅಲ್ವಾ. ಆಲಿಂಗನ ಅಂತಂದ್ರೆ ಏನು? ಅಪ್ಕೊಳ್ಳೋದು. ಸಮಾನ ಅಂತ. ಏನ್ ಹೇಳಿ? ಇಬ್ರು ಇವರು ಆಲಿಂಗನ ಮಾಡಿದ್ರೆ ಅವ್ರು ಪ್ರತಿಯೊಂದಲ್ಲೂ ಕೂಡ ಸಮಾನ ಇದು ಇರುತ್ತೆ. ಬಟ್ ಇವರು ಸೆಕೆಂಡ್ ಕೊಟ್ಟು ಅವರು ಸೆಕೆಂಡ್ ಕೊಟ್ಟು, ಆದ್ರೆ ಅಲ್ಲಿ ಕ್ಲೋಸ್ನೆಸ್ ಇದೆ ಅಂತ. ಎರಡೂ ಶರೀರ ಏನಾಗಿದೆ? ಕ್ಲೋಸ್ ಆಗಿದೆ. ಎರಡು ಜೊತೆಯಾಗಿದೆ ಅಂತ ಒಂದು ಇಂಡಿಕೇಶನ್ಸ್ ಅಲ್ವಾ. ಶೇಕ್ ಹ್ಯಾಂಡ್ ಅಲ್ಲೂ ಕೂಡ ಏನಾಗುತ್ತೆ? ಇವರಿಂದ ಅವರಿಗೆ ಡಿಸ್ಟೆನ್ಸ್ ಇರ್ತದೆ, ಸೆಲ್ಯೂಟ್ ಅಲ್ಲೂ ಡಿಸ್ಟೆನ್ಸ್ ಇರ್ತದೆ. ಓಕೆ. ಇನ್ನು ಕೆಲವೊಂದ್ಸಲ ಏನಾಗತ್ತೆ? ಎದುರುಗಡೆ ವ್ಯಕ್ತಿ ಸಿಕ್ಕಿದಾಗ ಅವರಿಗೆ ಬೇಡೋದು ಕೂಡ ಇರ್ತದೆ ಅಲ್ವಾ. ಮಗು ತಂದೆ ಹತ್ರ ಕೇಳಿದಾಗ ಏನ್ ಮಾಡ್ತಾರೆ ಅವರು? ಅಪ್ಪ ದುಡ್ಡು ಕೊಡೋ ಅಂತ ಏನ್ ಮಾಡ್ತಾರೆ? ಬೇಡುವಂತ ಸ್ಟೈಲೂ ಕೂಡ ಇರ್ತದೆ. ತಂದೆ ಮಕ್ಕಳಿಗೆ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಇಲ್ಲಿ ಇವತ್ತಿನ ದಿನ, ಬೇರೆ ದಿನ ನಾವು ಬಾಬನ ಜೊತೆಗೆ ಬೇರೆ ಬೇರೆ ರೀತಿ ಬೇಡಿರ್ಬೋದು, ಕೂಗಿರ್ಬೋದು, ಜಗಳ ಮಾಡಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು ಅಲ್ವಾ, ಹಾಡಾಡಿರ್ಬೋದು, ಆಟ ಆಡಿರ್ಬೋದು. ಆದ್ರೆ ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ? ಮಕ್ಕಳಿಗೆ ವಿಶೇಷವಾಗಿ ಏನ್ ಮಾಡ್ತಿದಾರಂತೆ? ಆಲಿಂಗನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ಕ್ಲೋಸ್ ಆಗಿದ್ದಾರೆ. ಅಂದ್ರೆ ಮಕ್ಕಳು ಆಲಿಂಗನ ಮಾಡಬೇಕು ಅಂತಂದ್ರೆ ನೀವಷ್ಟು ಪರಿಶುದ್ಧವಾಗಿರ್ಬೇಕಲ್ವಾ. ನಿಮ್ ಬಟ್ಟೆ ಗಲೀಜಾಗಿದೆ, ಶರೀರ ಗಲೀಜಾಗಿದೆ, ಎದುರುಗಡೆ ವ್ಯಕ್ತಿ ಹತ್ರ ಹೋದಾಗ ನಿಮ್ಮ ಶರೀರದಿಂದ ದುರ್ವಾಸನೆ ಬರ್ತಾ ಇದ್ದಾಗ ಯಾರಾದ್ರೂ ನಿಮ್ಗೆ ಆಲಿಂಗನ ಮಾಡ್ತಾರಾ? ಇಲ್ಲ. ಅದನ್ನ ಮಾಡ್ಬೇಕು ಅಂತಂದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರಬೇಕು, ಸಂಬಂಧದಲ್ಲಿ, ವ್ಯವಹಾರದಲ್ಲಿ, ಸಂಸ್ಕಾರದಲ್ಲಿ ಅಲ್ವಾ. ಹಾಗೆ ಬಾಬಾ ಅಂತಹ ಮಕ್ಕಳು ಅಂದ್ರೆ ಸಮಾನ ಅಂತಂದ್ರೆ ಏನು? ನೀವೇನು ಬಂದಿದ್ದೀರಿ ಬಾಬನ ಎದುರುಗಡೆ ಈಶ್ವರ್ಯ ಕಾರ್ಯಕ್ಕೆ ಬಂದಿದ್ದೀರಿ. ಯಾವ್ದಕ್ಕೆ ಬಂದಿದ್ದೀರಿ? ವೈಯಕ್ತಿಕ ಕಾರ್ಯಕ್ಕೆ ಬಂದಿದ್ದೀರೋ ಐಶ್ವರ್ಯ ಕಾರ್ಯಕ್ಕೆ ಬಂದಿದ್ದೀರಾ? ಒಂದು ತಂದೆ ಮನೇಲಿ ಮದುವೆ ಇದೆ. ಏನಿದೆ? ಮದುವೆ. ಓಕೆ. ದೊಡ್ಡ ಮಗಳು ಬರ್ತಾಳೆ. ಹೆಂಗ ಬರ್ತಾರೆ ಅಂತಂದ್ರೆ ಬಂದಾಗ ಅಪ್ಪ ನಾನು ಬರ್ತಿದ್ದೇನೆ, ಕಾರ್ ಕಳಿಸ್ಕೊಡು ಅಂತ ಹೇಳ್ತಾರೆ. ಬಂದ ಮೇಲೆ ನನಗೆ ಸರಿಯಾಗಿರೋ ರೂಮ್ ಕೊಡು ಅಂತ ಹೇಳ್ತಾರೆ, ತಿಂಡಿ ಕೊಡು, ಗಿಫ್ಟ್ ಕೊಡು ಅಂತ ಹೇಳ್ತಾರೆ. ಸರಿನಾ? ಇನ್ನೊಂದು ಮಗು, ಅದೇ ತಂದೆ ಮಗು, ಬಡತನದಲ್ಲಿರ್ಬೋದು, ಶ್ರೀಮಂತ ಹಿಂಗೆ ಇರ್ಬೋದು, ಬಂದ ತಕ್ಷಣದಲ್ಲಿ ಏನು ಕೇಳಿದಾನೆ ಮನೆ ಕೆಲಸ ಅಥವಾ ಬಂದಂತ ಬಂಧುಗಳ ಕ್ಷೇಮ ಸಮಾಚಾರವನ್ನ ನೋಡಿಕೊಳ್ಳುವಂತ ಕೆಲಸ. ಅಂದ್ರೆ ತಂದೆ ತಾಯಿಯ ಜವಾಬ್ದಾರಿಯನ್ನ ಸ್ವತಃ ತೆಗೆದುಕೊಂಡು, ಅವ್ರಿಗೇನು ಹೇಳಬೇಕಂತೇನಿಲ್ಲ, ಸ್ವತಃ ತೆಗೆದುಕೊಂಡು ಏನು ಮಾಡುವಂಥದ್ದು? ಕಾರ್ಯವನ್ನ ಮಾಡುವಂಥದ್ದು. ಸರಿನಾ? ಈಗ ಮೊದಲು ದೊಡ್ಡ ಮಗಳು ಬರ್ತಾಳೆ. ಆವಾಗ ತಂದೆ ದೊಡ್ಡ ಮಗಳ ಜೊತೆ ಹೆಂಗ್ ವ್ಯವಹಾರ ಮಾಡ್ತಾರೆ? ಏನ್ ಮಾಡ್ತಾರೆ? ಬಂದ್ಯಾ ಮಗು, ಒಳ್ಳೇದಾಯ್ತು, ಒಳಗಡೆಗೆ ಹೋಗು ಅಂತ ಹೇಳ್ತಾರೆ ಅಷ್ಟೇ, ಮಾತಿನಲ್ಲಿ. ಓಕೆ. ಎರಡನೇ ಮಗಳು ಬಂದ ತಕ್ಷಣ ಅಮ್ಮ ಬಂದ್ಯಾ, ಒಳ್ಳೇದಾಯ್ತು, ಒಂದ್ ದೊಡ್ಡ ಜವಾಬ್ದಾರಿ ನನ್ನ ತಪ್ಪಿತು, ನನ್ನ ಮಗಳು ಇವಾಗ ಬಂದ್ರು, ಇವಾಗ ಈ ಜವಾಬ್ದಾರಿ ನೀವೇನ್ ಮಾಡ್ತಾರೆ? ನೋಡ್ಕೊಳ್ತಾರೆ. ಅಂತಂದಾಗ ಬಂದ ತಕ್ಷಣದಲ್ಲಿ
ಆ ತಂದೆ ಕಣ್ಣಿನಲ್ಲಿ ಆಂತರಿಕವಾಗಿ ಒಂದು ಆನಂದ ಬಾಷ್ಪ ಇರ್ತದೆ. ಯಾಕಂದ್ರೆ ತನ್ನ ಒಂದು ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿಕ್ಕೆ ಒಂದು ಆತ್ಮ, ಒಂದು ವ್ಯಕ್ತಿ, ಒಂದು ಸಂಬಂಧಿ, ನನ್ನ ಮಗಳು ಬಂದಿದಾರಲ್ಲ ಹೇಳುವಂತ ಒಂದು ಧೈರ್ಯ, ನಿಶ್ಚಯ, ವಿಶ್ವಾಸ ಯಾರ ಮೇಲೆ ಇರ್ತದೆ? ಆ ತಂದೆಗೆ. ಅವಳ ಆಲಿಂಗನದಿಂದ, ಮಗು ಬಂದ್ಯಾ, ಬರ್ಬೇಕಾದ್ರೆ ಎಲ್ಲೂ ತೊಂದರೆ ಆಗಿಲ್ಲ ತಾನೇ, ಏನು ಕಷ್ಟ ಆಗಿಲ್ಲ ತಾನೇ, ಹೋಗ್ಬಿಟ್ಟು ತಿಂಡಿ ತಿನ್ನು ಅಂತ ಹೇಳ್ತಾರೆ. ಮಗು ಹೇಳುತ್ತೆ, ತಿಂಡಿ ತಿನ್ನೋದು ಆಮೇಲೆ, ಮೊದಲು ಬೇಕಾದಷ್ಟು ಕೆಲಸ ಇದೆ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಿನ್ ಜವಾಬ್ದಾರಿ ಏನಿದೆ ನೋಡ್ಕೊ, ನಾನು ನನ್ನ ಕೆಲಸ ನಾನು ನೋಡ್ಕೊಳ್ತೇನೆ ಅಂತ ಏನ್ ಮಾಡ್ಬಿಡ್ತಾಳೆ. ಹಾಗೆ ಇವತ್ತು ನೀವು ಎದುರುಗಡೆಗೆ ಬಂದಾಗ ಈಶ್ವರನ ಕಾರ್ಯವನ್ನ ಸಂಯೋಗ ಕೊಡ್ಲಿಕ್ಕೆ ಅಪ್ಪನ ಎದುರುಗಡೆ ಬಂದಿದ್ದೀರೋ, ಅಥವಾ ನನಗೆ ಸತ್ಯುಗದ ಪೋಸ್ಟ್ ಕೊಡು, ನನ್ನ ವಿಕರ್ಮ ವಿನಾಶ ಮಾಡು, ನನ್ನ ತಲೆನೋವು ಕಡಿಮೆ ಮಾಡು, ನನ್ನ ಕೋರ್ಟ್ ಕೇಸ್ ಸರಿ ಮಾಡು ಅಂತ ಬಿಟ್ಟು ಬಾಬನ ಎದುರುಗಡೆ ಬೇಡ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸರಿನಾ? ಆವಾಗ ಯೋಗ್ಯ ಮಕ್ಕಳಾಗಿ ಯಾರು ಇರ್ತಾರೆ ಅವರ ಕೈಯಲ್ಲಿ ತಂದೆ ಏನ್ ಮಾಡ್ತಾರೆ? ಬೀಗದ ಕಾಯಿ ಆಸ್ತಿಯನ್ನು ಕೊಟ್ಬಿಡ್ತಾರೆ ಅಲ್ವಾ? ಮದುವೆ ಮನೆಯಲ್ಲಿ ಒಂದು ಬ್ಯಾಗ್ ಇರ್ತದೆ, ಆ ಬ್ಯಾಗ್ ಅಲ್ಲಿ ದುಡ್ಡು ಇರ್ತದೆ. ಏನಿರ್ತದೆ? ದುಡ್ಡು ಮತ್ತು ಬಂಗಾರ ಎರಡು ಇರ್ತದೆ. ಯಾಕಂದ್ರೆ ಮದುಮಗಳಿಗೆ ಹಾಕುವಂತ ಬಂಗಾರ ಅಥವಾ ಮದುಮಗನಿಗೆ ಹಾಕುವಂತ ಉಂಗುರ ಇರಬಹುದು, ಗೋಲ್ಡ್ ಚೈನ್ ಇರಬಹುದು, ಜೊತೆಗೆ ಮಧ್ಯದಲ್ಲಿ ಅಲ್ಲಿ ಅರ್ಚಕರಿಗೆ ದಕ್ಷಿಣೆ ಕೊಡ್ಬೇಕಾಗ್ತದೆ. ಓಕೆನಾ? ಅವಾಗ ಅಲ್ಲಿ ಏನಾಗುತ್ತೆ, ನೋಟುಗಳು ಕವರ್ಗಳನ್ನೆಲ್ಲ ರೆಡಿ ಮಾಡಿ ಇಡ್ತಾರೆ. ನಮ್ ಕಡೆಗೆಲ್ಲ ಮಾಡ್ತಾರೆ, ನಿಮ್ಮಲ್ಲಿ ಹೆಂಗ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನನಗೆ. ಸರಿ, ಅವಾಗ ಅದರದೊಂದು ಬ್ಯಾಗ್ ಅನ್ನ ನಂಬಿಗಸ್ತರು ಇಟ್ಕೊಂಡಿರ್ತಾರೆ. ಯಾಕೆ ಹೇಳಿ? ನಂಬಿಗಸ್ತರ ಕೈಯಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಕೈಲಿ ಬ್ಯಾಗ್ ಕೊಟ್ಟಾಗ ಅವರು ಆ ದುಡ್ಡನ್ನು ತಮ್ಮ ಜೋಬಿಗೆ ಇಳಿಸ್ಕೊಂಡ್ಬಿಟ್ರ ಆಮೇಲೆ ಅಲ್ವಾ? ಅವ್ರು ಯಾವಾಗ್ಲೂ ಕೂಡ ಅಲ್ಲಿ ಆ ಸ್ಟೇಜ್ ಮೇಲೆ ಇರ್ಬೇಕು. ಕೇಳಿದಾಗ ದುಡ್ಡನ್ನ ಏನ್ ಮಾಡ್ಬೇಕು? ಕೊಡ್ತಾ ಇರಬೇಕಾಗ್ತದೆ. ಅಷ್ಟು ನಂಬಿಕೆ ವಿಶ್ವಾಸವಿದ್ದವರ ಕೈಯಲ್ಲಿ ಮಾತ್ರ ಅದನ್ನೇನ್ ಮಾಡ್ಲಾಗ್ತದೆ? ಬ್ಯಾಗ್ ಅನ್ನ ಕೊಡಲಾಗುತ್ತೆ. ಅವಾಗ ಆ ಬ್ಯಾಗ್ ಅನ್ನ ಅವ್ರಿಗೆ ಕೊಟ್ಟಾಗ ಆ ವ್ಯಕ್ತಿ, ಆ ಮನೆಯ ಯಜಮಾನ, ಆ ಕಾರ್ಯಕ್ರಮದ ಯಜಮಾನ ಏನಾಗಿರ್ತಾನೆ? ನಿಶ್ಚಿಂತ. ಇವ್ರ ಕೈಯಲ್ಲಿ ಕೊಟ್ಟಿದ್ದೇನಲ್ವಾ, ಅಂದ್ಮೇಲೆ ಇವತ್ತು ಬಂಗಾರ ಎಲ್ಲೂ ಹೋಗೋದಿಲ್ಲ, ಹಣ ಎಲ್ಲೂ ಹೋಗೋದಿಲ್ಲ ಹೇಳುವಂತ ನಂಬಿಕೆ ವಿಶ್ವಾಸ ಏನಾಗ್ತದೆ? ಮಾಲೀಕನ ಮೇಲೆ ಇರ್ತದೆ. ಸಪೋಸ್ ಯಾವುದೋ ಒಂದು ಅಲ್ಲಿ ತಕ್ಷಣದಲ್ಲಿ ಅಲ್ಲಿ ಅಡಿಗೆ ಮನೇಲಿ ಏನೋ ಒಂದು ಖರ್ಚು ಬಂತು ಅಂತ ತಿಳ್ಕೊಳ್ಳಿ. ಓಕೆ, ಆವಾಗ ಅಲ್ಲಿ ಯಜಮಾನ ಇದ್ದಾನಲ್ಲ, ಅವನಲ್ಲಿ ಮಗಳಿಗೆ ಧಾರೆ ಹಿಡಿದು ಕೊಡ್ತಾ ಇರ್ತಾನೆ, ಎಲ್ಲೂ ಬ್ಯೂಸಿ ಇರ್ತಾನೆ. ಆವಾಗ ಅವನ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಯಾರ ಹತ್ರ ಮಾತಾಡ್ಬೇಕು? ಜವಾಬ್ದಾರಿ ತಗೊಂಡಿದ್ರು ಅಂತ. ಯಾರು ಜವಾಬ್ದಾರಿ ತಗೊಂಡಿದಾರೋ, ಯಾರ ಹತ್ರ ಕ್ಯಾಶ್ ಬ್ಯಾಗ್ ಇದೆಯೋ ಅವ್ರ ಹತ್ರ ಬಂದ್ಬಿಟ್ಟು ನೋಡಿ ಹೀಗಿದೆ ದುಡ್ಡು ಕೊಡಿ ಅಂತಂದಾಗ ಅವನನ್ನ ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ತಾನೆ? ಹಣವನ್ನ ಕೊಡ್ತಾನೆ ಅಲ್ವಾ? ಆವಾಗ ಆ ವ್ಯಕ್ತಿಯ ಮೇಲೆ ಆ ಮನೆಯ ಯಜಮಾನನಿಗೆ ಏನಿರ್ಬೇಕು? ನಂಬಿಕೆ. ಅವರು ಅವರ ಪರಿವಾರದವರೇ ಇರ್ಬೋದು, ಸಂಸಾರದವರೇ ಇರ್ಬೋದು, ಫ್ರೆಂಡ್ಸ್ಗಳಿರ್ಬೋದು, ಯಾರೇ, ಆಫೀಸ್ನವ್ರು ಇರ್ಬೋದು, ಯಾರೇ ಇರ್ಬೋದು, ಅವರು ಹೂ ಎವರ್ ಇಟ್ ಮೇ ಬಿ. ಆದರೆ ಆ ಯಜಮಾನನಿಗೆ ಅವನಿಗೆ ಆ ನಂಬಿಕೆ ವಿಶ್ವಾಸ ಇದ್ದಾಗ ಮಾತ್ರ ಆ ಜವಾಬ್ದಾರಿಯನ್ನು ಅವರೇನ್ ಮಾಡ್ತಾರೆ? ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ? ಅದು ಒಂದು ಮದುವೆ ದಿನ. ಇನ್ನು ಕೆಲವೊಂದ್ಸಲ ಒಂದು ಕುಟುಂಬದವರು ಬೇರೆ ಊರಿಗೆ ಹೋಗ್ಬೇಕಾದ್ರೆ ತಮ್ಮ ಮನೆ ಕೀಯನ್ನು ಯಾರ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಅಲ್ವಾ? ನಂಬಿಕೆ ವಿಶ್ವಾಸ ಇರೋರ್ ಕಡೆ ಅಲ್ವಾ? ಇನ್ನು ಕೆಲವೊಂದ್ಸಲ ತಮ್ಮ ಮಕ್ಕಳನ್ನು ಹಾಸ್ಟೆಲ್ಗಳಲ್ಲಿ ಇಡ್ತಾರೆ, ಹಾಸ್ಪಿಟಲ್ ಇಡ್ತಾರೆ, ಪಕ್ಕದ ಮನೇಲಿ ಇಡ್ತಾರೆ, ಅಥವಾ ಅವ್ರ ಮನೇಲಿ ಇದ್ದಾಗ ಯಾರನ್ನೋ ಬಂದ್ಬಿಟ್ಟು ಮಲ್ಕೊಳ್ಳಿ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ. ಮನೇಲಿ ಒಂದೇ ಹೆಣ್ಮಕ್ಳು ಇಡ್ತಾರೆ. ಅವಾಗ ಯಾಕಂದ್ರೆ ಆ ವ್ಯಕ್ತಿಯ ಮೇಲೆ ಅವ್ರಿಗೇನ್ ಇರ್ತದೆ? ನಂಬಿಕೆ ವಿಶ್ವಾಸ ಇರ್ತದೆ. ಹಾಗೆ ಇಲ್ಲಿ ಭಗವಂತನ ಪ್ರಶ್ನೆ, ನೀವು ಭಗವಂತನ ವಿಶ್ವಾಸವನ್ನ ಸಂಪಾದನೆ ಮಾಡಿಕೊಂಡಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಭಗವಂತನ ನಂಬಿಕೆ ವಿಶ್ವಾಸವನ್ನು ನೀವು ಸಂಪಾದನೆ ಮಾಡ್ಕೊಂಡಿದ್ದೀರಾ, ಅಥವಾ ಈಗ್ಲೂ ಕೂಡ ಚಿಕ್ಕ ಮಕ್ಕಳಾಗಿ ಹುಡುಗಾಟಿಕೆ ಮಾಡ್ತಾ ಇದ್ದೀರಾ? ಚಿಕ್ಕ ಮಕ್ಕಳ ಕೈಯಲ್ಲಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾರೆ? ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂತಾರೆ, ಸರಿನಾ? ಉಳಿದಿರ ಬಗ್ಗೆ ತಲೆ ಕೆಡ್ಸೋ. ಸ್ವಲ್ಪ ಹೊತ್ತು ಮಕ್ಕಳು ದೊಡ್ಡವರಾದ್ರೆ
ಗಾಡಿ ಬೈಕು. ಹಾ, ಮಸಾಲೆ ಪುರಿ, ಪಾನಿಪುರಿ. ಹ್ಮ್. ಇನ್ನೂ ಸ್ವಲ್ಪ ದೊಡ್ಡವರಾದ್ರೆ ಸಿಗರೇಟು, ಡ್ರಿಂಕ್, ಸಿಗರೇಟು, ಗುಟ್ಕಾ, ಪಾನ್ ಬೀಡ. ಇನ್ನೂ ಸ್ವಲ್ಪ ದೊಡ್ಡವರಾದ್ರೆ ಇಸ್ಪೀಟು, ಡ್ರಿಂಕ್ಸ್ ಅಲ್ವಾ? ಇನ್ನೂ ಸ್ವಲ್ಪ ದೊಡ್ಡವರಾದ್ರೆ ದುಡ್ಡು ತಗೊಂಡು ಓಡೇ ಹೋಗ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅಫೀಮು, ಗಾಂಜಾ ಎಲ್ಲ. ಓಕೆ, ಅಂತಹ ಮಕ್ಕಳ ಕೈಯಲ್ಲಿ, ಅಂತಹ ಸಂಸ್ಕಾರ ಇರುವಂತ ಮಕ್ಕಳ ಕೈಯಲ್ಲಿ, ಮನೆಯಲ್ಲಿ ಮಗು ಇದ್ದಾಗ ತಾನೇ ಜನ್ಮ ಕೊಟ್ಟಿರುವಂತ ಮಗುವಾದ್ರೂ ಕೂಡ ಮನೆಯಲ್ಲಿರುವಂತ ವಸ್ತುಗಳನ್ನೆಲ್ಲ ಕಳ್ಳತನ ಮಾಡ್ತಾರೆ, ದುಶ್ಚಟಗಳಿದ್ದಾವೆ, ವ್ಯಸನ ಇದೆ ಅಂತಂದಾಗ ಅಂತಹ ಮಕ್ಕಳ ಕೈಯಲ್ಲಿ ತಂದೆ ತಾಯಿಗಳು ತಮ್ಮ ಆಸ್ತಿಯನ್ನ ಕೊಡ್ತಾರೋ ಕೊಡಲ್ವೋ? ತನ್ನ ಮಗನೇ ಆಗಿರ್ಬೋದು, ಓಕೆನಾ? ಆದರೆ ಅವ್ರ ಮನೇಲಿ ಇನ್ನೊಬ್ಬನ ಇರ್ತಾನೆ, ಕೆಲಸದವನು. ಯಾರು? ಸೇವಕ. ಆದ್ರೆ ಅವರ ಮೇಲೆ ನಂಬಿಕೆ ವಿಶ್ವಾಸ ಇದ್ರೆ ಅವರೇನ್ ಮಾಡ್ತಾರೆ? ಆ ಹಣವನ್ನ ಅವನ ಕೈಲಿ ಕೊಡ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇವತ್ತಿನ ದಿನ ವಿಶೇಷ ಯಾಕೆ ಅಂತಂದ್ರೆ 1969ರಲ್ಲಿ ಪ್ರಕಾಶ್ ಮಣಿ ದಾದಿಯವರನ್ನ ನಿಮಿತ್ತವಾಗಿ ಕೈ ಹಿಡಿದು ಬಾಬಾರವ್ರೇನ್ ಮಾಡಿದ್ರು? ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಇಬ್ರೂ ಕೂಡ ತಮ್ಮಲ್ಲಿರುವಂತ ಶಕ್ತಿಯನ್ನ, ತಪಸ್ಸನ್ನ, ಗುಣಗಳನ್ನ, ವಿಶೇಷತೆಯನ್ನ, ಶಕ್ತಿಯನ್ನ ಏನ್ ಮಾಡಿದ್ರು? ಟ್ರಾನ್ಸ್ಫರ್ ಮಾಡಿದ್ರು. ಏನ್ ಮಾಡಿದ್ರು? ಟ್ರಾನ್ಸ್ಫರ್. ಬಾಬಾ ಹೇಳ್ತಾರೆ ವಿಲ್ ಕಿಯಾ ಅಂತಂದ್ರು. ಏನ್ ಹೇಳಿದ್ರು? ವಿಲ್ ಕಿಯಾ. ಬಾಬಾರವರ ಒಂದು ಶಬ್ದ ಎಷ್ಟು ಪರ್ಫೆಕ್ಟ್ ಇರತ್ತೆ ಗೊತ್ತಾ? ಟ್ರಾನ್ಸ್ಫರ್ ಅಂತ ಹೇಳಿಲ್ಲ ಬಾಬಾ. ಏನ್ ಹೇಳಿದ್ರು? ವಿಲ್ ಮಾಡಿದ್ದೇನೆ. ವಿಲ್ ಅಂತಂದ್ರೆ ಏನು? ಇನ್ಮೇಲೆ ಈ ಆಸ್ತಿಗೆ ಇವರು ಅಧಿಕಾರಿಗಳು, ಇವರು ಮಾಲೀಕರು. ಅವರ ಇಷ್ಟದ ಪ್ರಕಾರ ಅವರೇನ್ ಮಾಡಬಹುದು? ಆ ಆಸ್ತಿಯನ್ನು ಉಪಯೋಗ ಮಾಡಬಹುದು. ಈಗ ತಂದೆ ಸಂಪಾದನೆ ಮಾಡಿರುವಂತ ಆಸ್ತಿ, ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿರುವಂತ ಸ್ವ ಆರ್ಜಿತ ಆಸ್ತಿ. ಯಾವ ಆಸ್ತಿ? ಎಷ್ಟು ವೆರೈಟಿ ಆಸ್ತಿ ಇರ್ತದೆ? ಪಿತ್ರಾರ್ಜಿತ, ಸ್ವಾರ್ಜಿತ. ಸ್ವಾರ್ಜಿತ ಅಲ್ವಾ? ಪಿತ್ರಾರ್ಜಿತ ಅಂತಂದ್ರೆ ಪಿತ್ತವಿಂದ, ತಂದೆಯಿಂದ ಬಂದಿರುವಂಥದ್ದು. ಟ್ರಾನ್ಸ್ಫರ್, ತಾತನಿಂದ ತಂದೆಗೆ, ತಂದೆಯಿಂದ ನಮಗೆ. ಪಿತ್ರಾರ್ಜಿತ ಆಸ್ತಿಗೆ ಮಕ್ಕಳಿಗೆ ಅಧಿಕಾರ ಇದೆ. ಪಿತ್ರಾರ್ಜಿತ ಆಸ್ತಿ ಇದೆಯಲ್ಲ, ಅದಕ್ಕೆ ಅವ್ರೇನ್ ಮಾಡ್ಬೋದು? ನಮ್ಗೆ ಅಧಿಕಾರ ಇದೆ ಅಂತ ಅವ್ರು ಕೋರ್ಟ್ ಕೇಸ್ ಹಾಕಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಅದು ಸ್ವ ಅರ್ಜಿತ ಇದೆಯಲ್ಲ, ನಾನ್ ಸಂಪಾದನೆ ಮಾಡಿದ್ದು, ಅದು ಅಧಿಕಾರ ಇಲ್ಲ. ನನ್ನ ವಿವೇಚನೆಗೆ ಬಿಟ್ಟರೆ ನಾನು ಎಷ್ಟು ಬೇಕಾದ್ರೂ ಕೊಡಬಹುದು, ಕೊಡದೇನೋ ಇರಬಹುದು. ಸ್ವ ಅರ್ಜಿತ ಏನಿದೆ, ನಾನು ಒಂದು ಮಗನಿಗೂ ಸಂಪೂರ್ಣವಾಗಿ ಕೊಟ್ಟು ಬಿಡಬಹುದು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಯಾವುದೇ ಮಠ ಪಂಥಕ್ಕೆ ನಾನು ದಾನ ಮಾಡಬಹುದು, ಯಾವುದೇ ಭಿಕ್ಷುಕನಿಗೆ ಕೊಡಬಹುದು. ಏನೇ ಇದ್ರೂ ಕೂಡ ಸ್ವ ಅರ್ಜಿತ ಏನಿದೆ ಅದು ಸಂಪಾದನೆ ಯಾರು ಮಾಡಿದಾರೋ ಯಾರಿಗೆ ಬೇಕಾದ್ರೂ ಭವಿಷ್ಯದಲ್ಲಿ ಕೊಡ್ಲಿಕ್ಕೆ, ವರ್ತಮಾನದಲ್ಲಿ ಕೊಡ್ಲಿಕ್ಕೆ ಅವ್ರಿಗೇನಿದೆ? ಅಧಿಕಾರ ಇದೆ. ಅದಕ್ಕೆ ಮೂರನೇವ್ರು ಯಾರು ಕೂಡ ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ತನ್ನ ಜೊತೆಯಲ್ಲಿರುವಂತ ಪತ್ನಿಗೆ ಕೊಡಲೂಬಹುದು, ಕೊಡದೇನೋ ಇರಬಹುದು. ಯಾಕೆ? ಸ್ವ ಅರ್ಜಿತ. ಹಾಗೆ ಶಿವಬಾಬಾ ಅಂತ ಇರೋದು ಸ್ವ ಅರ್ಜಿತನು ಪಿತಾರ್ಜಿತನು? ಆದ್ಮೇಲೆ ಅವ್ರು ಯಾರಿಗೆ ಬೇಕಾದ್ರೂ ಏನ್ ಮಾಡ್ಬೋದು? ಆದ್ರೆ ಯಾರಿಗೆ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ? ಯೋಗ್ಯ ಮಕ್ಕಳಿಗೆ. ಯಾರು ಯೋಗ್ಯರಾಗಿದ್ದಾರೋ, ಮೊದಲು ಯಾರ ಕೈಯಲ್ಲಿ ಕೊಟ್ಟಿದ್ದಾಗ ಅವರು ಸದುಪಯೋಗ ಮಾಡಿದಾರೋ, ಮಾಡ್ಕೊಳ್ತಾ ಇದ್ದಾರೋ, ಆ ಧನವನ್ನ ತೆಗೆದುಕೊಂಡ ಮೇಲೆ ಯಾವ ಉದ್ದೇಶಕ್ಕೋಸ್ಕರ ಅವರು ಉಪಯೋಗ ಮಾಡ್ಕೊಳ್ತಿದ್ದಾರೋ ಅದನ್ನು ನೋಡಿಬಿಟ್ಟು ಏನಾಗ್ತದೆ? ವಿಲ್ ರೆಡಿ ಆಗತ್ತೆ. ಅದಕ್ಕೆ ಇವತ್ತಿನ ದಿನ ವಿಶೇಷತೆ ಏನು ಅಂತಂದ್ರೆ, ಬಾಬಾ ದಾದಿಯವರನ್ನ ನಿಮಿತ್ತ ಮಾಡಿ ಶಕ್ತಿ ಸೇನೆ ಮತ್ತು ಪಾಂಡವ ಸೇನೆಗಳಿಗೆ ಏನ್ ಮಾಡಿದಂತೆ? ತಮ್ಮಲ್ಲಿರುವಂತ ಎಲ್ಲ ಶಕ್ತಿಗಳನ್ನ ಮಕ್ಕಳಿಗೆ ವಿಲ್ ಪವರ್ಸ್ ಅನ್ನ ವಿಲ್ ಮಾಡಿದ್ರು. ಅಂದ್ರೆ ಮನಬುದ್ಧಿಯಲ್ಲಿರುವಂತಹ ಶಕ್ತಿಯನ್ನ, ಸ್ಥೂಲವಾಗಿರುವಂತ ಬಿಲ್ಡಿಂಗ್ ಗಳನ್ನಲ್ಲ, ಫರ್ನಿಚರ್ಸ್ ಗಳನ್ನಲ್ಲ, ಆ ಶಕ್ತಿಗಳನ್ನ ಏನ್ ಮಾಡಿದಂತೆ? ವಿಲ್ ಮಾಡಿ. ಯಾಕೆ? ನನ್ನ ನಂತರದಲ್ಲಿ
ಈ ಆಸ್ತಿಯನ್ನ ನೀವೇನ್ ಮಾಡಬಹುದು, ಉಪಯೋಗ ಮಾಡಬಹುದು. ಅಥವಾ ತಾನಿದ್ರೂ ಸಹ ನಾನೇನಾಗಿರ್ತೀನಿ ಇವಾಗ ರಿಟೈರ್ಡ್ ಆಗ್ತೀನಿ. ಎಷ್ಟೋ ಸಲ ಫ್ಯಾಕ್ಟರಿಯ ಮಾಲೀಕರು ಇರ್ತಾರೆ, ತಂದೆ ಅವ್ರು ಇರ್ತಾರೆ, ಆದ್ರೆ ಅವ್ರ ಫ್ಯಾಕ್ಟ್ರಿಗೆ ಹೋಗೋದಿಲ್ಲ. ಎಲ್ಲಾ ಜವಾಬ್ದಾರಿ ಯಾರಿಗೆ ಒಪ್ಪಿಸಿರ್ತಾರೆ? ಮಕ್ಕಳಿಗೆ. ಮಕ್ಕಳು. ಈಗ ಭಗವಂತನ ಪ್ರಶ್ನೆ, ಇವತ್ತಿನ ದಿನ 18 ಜನವರಿ, ಓಕೆ, ನೀವು 1969 ಇರ್ಲಿಲ್ಲ, ಒಪ್ಕೊಳ್ಳೋಣ. ನಾನು 2009 ನಿಮ್ಗೆ ಎಲ್ಲವನ್ನು ನಾನೇನ್ ಮಾಡಿದ್ದೇನೆ ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಅಲ್ವಾ? ಒಂದು ದಿವಸ ನಿಮ್ಮಪ್ಪ ಮನೆ ಕರೆದ್ಬಿಟ್ಟು ನಾನೆಲ್ಲ ಆಸ್ತಿಯನ್ನು ಕೊಡ್ತೀವಿ ಅಂತ ಹೇಳಿ ನಿಮ್ಮನ್ನ ಕರೆಸಿದ್ರೆ ನೀವು ಖುಷಿಯಿಂದ ಹೋಗ್ತಿರೋ, ಬೇಜಾರಿಂದ ಹೋಗ್ತಿರೋ? ಖುಷಿಯಿಂದ ಅವಾಗ ಎದುರುಗಡೆ ಬಂದಾಗ ಅಪ್ಪನನ್ನು ಗಟ್ಟಿಯಾಗಿ ಅಪ್ಕೊಳ್ತಿರೋ ಇಲ್ಲೋ? ಹೋಗ್ತೀವಿ. ಬೇಡ್ತ ನಾನು ಎಲ್ಲರನ್ನು ಅಪ್ಕೊಂಡಿದ್ದೇನೆ, ಹಂಗ ಮಾತ್ರ ಅದ ಮಾತ್ರಕ್ಕೆ ಎಲ್ಲರಿಗೂ ಕೊಡ್ತೇನೆ ಅಂತ ಯಾವ ಗ್ಯಾರಂಟಿನೋ ಇಲ್ಲ. ಸ್ವಾಗತ ಅಂತೂ ಮಾಡಿದ್ದೇನೆ, ನಿಮ್ಗೆ ಎಲ್ಲರಿಗೂ ಮಾಡಿದ್ದೇನೆ ನಾನು, ಆದ್ರೆ ಎಲ್ಲರಿಗೂ ನಾನು ಆಸ್ತಿ ಕೊಡ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾನು ಏನು ಕೊಡ್ತೇನೆ ಅಂತ ನಿರಾಕಾರ, ನನಗೆ ಮಾತ್ರ ಗೊತ್ತು, ನನ್ನ ಮಕ್ಕಳಿಗೆ ಮಾತ್ರ ಗೊತ್ತೇ ಹೊರತು ಬೇರೆ ಯಾರಿಗೂ ಕೂಡ ಅದು ಗೊತ್ತಿಲ್ಲ. ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಕಣ್ಣಿಗೆ ಕಂಡಿದ್ದೀರ ಅವ ಕೇಳ್ಬೋದು ಏನಂತ, ನನಗೂ ಕೊಡಿ ಅಂತ. ಅವ್ರು ಸೀರೆ ಚೆನ್ನಾಗಿರೋದನ್ನ ಕೊಟ್ಟಿದ್ಯಾ, ನನ್ನ ಕಡಿಮೆ ಕ್ವಾಲಿಟಿ ಕೊಟ್ಟಿದ್ಯಾ, ಅವ್ರಿಗೆ ಆ ಬಾರ್ಡರ್ ಇಂದ ಕೊಟ್ಟಿದ್ಯಾ, ಇವ್ರಿಗೆ ಈ ಬಾರ್ಡರ್ ಇಂದ ಕೊಟ್ಟಿದ್ಯಾ ಅಂತ ಏನ್ ಮಾಡ್ತಾರೆ? ಕೇಳ್ತಾರೆ, ಜಗಳ ಮಾಡ್ತಾರೆ. ಇದೇನಾಗ್ತದೆ? ನಿರಾಕಾರ ರೂಪದಲ್ಲಿ ಕೊಡುವಂಥದ್ದು. ಅದಕ್ಕಾಗಿ ಮಕ್ಕಳೇ, ಈಗ ಭಗವಂತನ ಪ್ರಶ್ನೆ, ನನ್ನಲ್ಲಿರುವಂತ ಜ್ಞಾನ ಇರಬಹುದು, ಶಕ್ತಿಗಳಿರ್ಬೋದು, ಜ್ಞಾನ ಸ್ವರೂಪ ಆಗುವಂಥದ್ದು ಇರ್ಬೋದು, ನೀವು ಬೇರೆಯವರಿಗೆ ಕೊಡಲಿಕ್ಕೆ ಅಷ್ಟು ಯೋಗ್ಯರು ಆಗಿದ್ದೀರಾ. ಮುಂದೆ ಅದನ್ನು ಸಂಭಾಲನೆ ಮಾಡಬೇಕು ಅಲ್ವಾ? ಯಾವುದನ್ನ? ಭಗವಂತನ ಆಸ್ತಿಯನ್ನ ಯಾರ್ಯಾರಿಗೆ ಕೊಡಬೇಕು, ಯಾರ್ಯಾರಿಗೆ ಕೊಡಬಾರದು ಹೇಳುವಂತ ವಿವೇಚನೆನೂ ಬುದ್ಧಿವಂತಿಕೆನೂ ನಿಮ್ಗೆ ಇರಬೇಕಾಗ್ತದೆ. ಯಾರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಯಾವ ಸ್ವರೂಪದಲ್ಲಿ ಕೊಡಬೇಕು, ಯಾವ ವಿಧಿಯಲ್ಲಿ ಕೊಡಬೇಕು ಹೇಳುವಂಥದ್ದು ಕೂಡ ಆ ಆತ್ಮನಿಗೆ ಅನುಭವ ಹೇಳುವಂಥದ್ದು ಇರಬೇಕಾಗ್ತದೆ. ಹಾಗಿದ್ರೆ ನೀವು ಅಷ್ಟು ರೆಡಿ ಆಗಿದ್ದೀವ ನಾವು? ಒಂದು ವೇಳೆ ಆಗಿದ್ದಿದ್ರೆ ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಕೈ ಚಾಚಬೇಕೋ ಬೇಡವೋ? ಅಥವಾ ನಮ್ಗೆ ಕೊಡಿ ಅಂತ ನಾವು ಬೇಡಬೇಕಾ? ಬಾಬಾ ಅಂತ ನನಗೆ ಕೊಡು ಅಂತ ಬೇಡಬೇಕಾ? ಗಲಾಟೆ ಮಾಡ್ಬೇಕಾ? ಜಗಳ ಮಾಡ್ಬೇಕಾ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾವು ಬಿಟ್ಟು ಕೇಳೋದಲ್ಲ, ಅವರೇ ಮಾಡ್ಬೇಕು. ಅದಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಬೇಕಾಗ್ತದೆ. ಅವರೇ ಕರೆದು ಬಿಟ್ಟು ಆ ಜವಾಬ್ದಾರಿಯನ್ನು ನಮಗೆ ವಹಿಸ್ಬೇಕಾಗ್ತದೆ. बाप दादा ने देखा कई बच्चे पांडव भी और शक्तियां भी गुप्त रूप से अंतर्मुखी बन पुरुषार्थ में तीव्र गति से चल रहे हैं. ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ನಾನು ಅದನ್ನು ವಿಲ್ ಮಾಡಿದ್ನಲ್ಲ, ಯಾವ್ದನ್ನು ವಿಲ್ ಮಾಡಿದಾರೆ ಬಾಬಾ? ನಿರಾಕಾರವಾದಂತ ತನ್ನ ಶಕ್ತಿಗಳನ್ನ ವಿಲ್ ಮಾಡಿದ್ದಾರೆ. ಯಾರ ಹೆಸರಿಗೆ? ಮಕ್ಕಳ ಹೆಸರಿಗೆ. ಯಾವಾಗ ಮಾಡಿದ್ದಾರೆ? 1969. ಆಮೇಲೆ ಮುಂದೇನ್ ಮಾಡ್ಬೇಕು? ಈಗ ನಿಮ್ಮ ಅಪ್ಪನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕು? ಅದನ್ನ ಕಾರ್ಯದಲ್ಲಿ ತರಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅದ್ರಲ್ಲಿ ಲಾಭ ತೆಗಿಬೇಕು, ಆಮೇಲೆ ಆಸ್ತಿ ಪಾಸ್ತಿ ಜಾಸ್ತಿ ಮಾಡ್ಬೇಕು, ನಿಮ್ಮ ಖರ್ಚಿಗೆ ನೋಡ್ಕೊಳ್ಬೇಕು, ಮತ್ತೆ ಬೇರೆಯವ್ರಿಗೂ ದಾನ ಧರ್ಮ ಮಾಡ್ಬೇಕು. ಹೌದು ತಾನೆ? ಬಾಬಾ ಕೊಟ್ಟಿರೋದು ಅದಕ್ಕೋಸ್ಕರ ತಾನೆ. ಹೆಚ್ಚಿಗೆ ಮಾಡ್ಬೇಕು, ಅಷ್ಟೇ ಇಟ್ಕೊಳ್ಬೇಕು. ಅಥವಾ ಬಾಬಾ ಯಾಕೆ ಕೊಟ್ಟಿದ್ದಾರೆ ನಿಮ್ಗೆ ಅದನ್ನ? ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಹಂಚ್ಲಿಕ್ಕೆ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಓಕೆ, ನೀವು ಸಂಪಾದನೆ ಮಾಡೋದು ಬೇಡಪ್ಪ, ನನ್ನ ಹತ್ರ ಬೇಕಾದಷ್ಟಿದೆ, ಆದ್ರೆ ಯೋಗ್ಯರಿಗೆ ಅದನ್ನ ಏನ್ ಮಾಡ್ಬೇಕು? ಹಾಗಿದ್ರೆ ಆ ಕೆಲಸವನ್ನು ಯಾರು ಮಾಡ್ತಿದಾರಂತೆ ಇವಾಗ? ಯಾರು ಮಾಡ್ತೀರ ಆ ಕೆಲಸವನ್ನ? ಯಾವ ಉದ್ದೇಶಕ್ಕೋಸ್ಕರ? ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಬರೀ ದಾದಿಯವರಿಗೆ ಮಾತ್ರ ನಾನು ಕೊಟ್ಟಿಲ್ಲ, ದಾದಿಯವರು ನಿಮಿತ್ತ ಅಷ್ಟೇ.
ದಾದವರ ಕೈಯನ್ನ ಸುಮ್ಮನೆ ಸಾಧನವಾಗಿ ನಾನು ಇಟ್ಕೊಂಡಿದ್ದು, ಅದು ಎಲ್ಲಾ ಪಾಂಡವರಿಗೂ ಎಲ್ಲಾ ಶಕ್ತಿಯರಿಗೂ ನಾನೇನ್ ಮಾಡಿದ್ದೇನೆ, ಕೊಟ್ಟಿದ್ದೀನಿ. ಕೊಟ್ಟಿದ್ದೇನೆ. ಯಾರು ಯೋಗ್ಯರಿದ್ದಾರೆ ಅವರಿಗೆ ಮಾತ್ರ. ಆದ್ರೆ ಯಾರು ಅದನ್ನ ಯಥಾರ್ಥವಾಗಿ ವಿಧಿವತ್ತಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ, ರಿಸಲ್ಟ್ಸ್ ಏನ್ ಹೇಳಿದ್ರು ಬಾಬಾ? ನಾನು ಕೊಡೋದಂದು ಕೊಟ್ಟಿದ್ದೇನೆ, ಉಪಯೋಗ ಯಾರು ಮಾಡ್ಕೊಳ್ತಿದ್ದಾರೆ? ಸಂಪೂರ್ಣ ಉಪಯೋಗ ಯಾರು ಮಾಡ್ಕೊಳ್ತಿದ್ದಾರೆ? ಯೋಗ್ಯ ಇರುವಂತಹ ಮಕ್ಕಳು. ಆ? ಯೋಗ್ಯ ಇರುವಂತಹ ಮಕ್ಕಳು. ಅವರ ಗುರುತುಗಳೇನು? ಅವರು ಅದನ್ನು ತಗೊಂಡಿದ್ದಾರೆ, ಉಪಯೋಗ ಮಾಡ್ತಿದ್ದಾರೆ ಹೇಳುವಂಥದ್ದು ಅರ್ಹತೆ ಗುಣಗಳು ಏನು? ಎಲ್ರಿಗೂ ಕ್ಲಾಸ್ ಹೇಳೋದು, ಯೋಗ ಮಾಡೋದು. ಇವಾಗ ಹೇಳಿದ್ರಲ್ವ ಬಾಬಾ, ಕೈ ಬಚ್ಚೆ ಕೆಲವೊಂದು ಮಕ್ಕಳು, ಯಾರು? ಕೆಲವೊಂದು ಸಾಧಾರಣ ಎಲ್ಲಾ ಮಕ್ಕಳಲ್ಲ, ಕೆಲವೊಂದು ಮಕ್ಕಳು ಪಾಂಡವ್ ಬಿ ಮೊದಲು ಯಾರ ಹೆಸರು ತೆಗೆದ್ರು ಬಾಬಾ? ಪಾಂಡವರು. ಪಾಂಡವರು. ನನಗೆ ತುಂಬಾ ಖುಷಿ ಆಗತ್ತೆ. ಯಾಕೆ ಹೇಳಿ? ಪಾಂಡವರು ಅಂತ ಮೊದ್ಲು ಹೆಸರು ಹೇಳ್ಬಿಟ್ರೆ ನಾವು ಪಾಂಡವ ಲಿಸ್ಟಲ್ಲಿ ಬರ್ತೀವಲ್ವಾ? ಪಾಂಡವ್ ಭಿ ಅವ್ರ ಶಕ್ತಿಯ ಭಿ. ನೋಡಿ, ಯೋಚನೆ ಮಾಡ್ತಾ ಹೋಗಿ ಬಾಬಾ ಏನ್ ಹೇಳ್ತಾರೆ ಮತ್ತು ನಮ್ಮ ವರ್ತಮಾನ ಸಮಯದ ಜೀವನವನ್ನು ನೀವು ಹೋಲಿಕೆ ಮಾಡ್ಕೊಂಡು ಹೋಗಿ. ಅದಕ್ಕೆ ನಾನು ಹೇಳುದು, ಬಾಬಾನ ಮುರಳಿಯನ್ನ ನಿಮ್ಮ ಆ ಸಮಯದ ಜೀವನಕ್ಕೆ ಹೋಲಿಕೆ ಮಾಡಿ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಾನು ಎಲ್ಲರಿಗೂ ವಿಲ್ ಪವರ್ಸ್ ಅನ್ನ ಕೊಟ್ಟಿದ್ದೇನೆ, ಆದ್ರೆ ಕೆಲವೊಂದು ಮಕ್ಕಳು ಮಾತ್ರ, ಅದರಲ್ಲಿ ಪಾಂಡವರು ಮತ್ತು ಶಕ್ತಿಯರು ಗುಪ್ತ ರೂಪದಿಂದ, ಯಾವ ರೂಪದಿಂದ? ಗುಪ್ತ ರೂಪದಿಂದ. ಗುಪ್ತ ರೂಪದಿಂದ ಅಂತರ್ಮುಖಿಗಳಾಗಿ ಏನ್ ಮಾಡ್ತಿದಾರಂತೆ? ಅಂತರ್ಮುಖಿಗಳಾಗಿ. ಅಂತರ್ಮುಖಿ ಅಂದ್ರೆ ಯಾವ್ದ ಕಡೆಗೆ ಮುಖ? ಒಳಮುಖ. ಒಳಮುಖ ಅಂದ್ರೆ ಏನು? ಯಾರ ನೋಡ್ತಿದ್ದಾರೆ? ಆತ್ಮ. ಆತ್ಮವನ್ನ ನೋಡಿ ಪರಮಾತ್ಮ ನೆನಪು ಮಾಡ್ತಾರೆ. ಅಂತರ್ಮುಖಿಯಾಗಿ ಆತ್ಮವನ್ನ ನೋಡಿ, ಆತ್ಮಕ್ಕೆ ಬೇಕಾಗಿರೋ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅದನ್ನೇನ್ ಮಾಡ್ತಿದಾರಂತೆ? ಸ್ಟಾಕ್ ಮಾಡ್ತಿದ್ದಾರೆ. ಸ್ಟಾಕ್ ಮಾಡ್ತಿದ್ದಾರೆ ಒಳಗಡೆ ನೋಡ್ಬಿಟ್ಟು. ಮತ್ತು ಆ ಸ್ಥಳದಲ್ಲಿ ಇರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ಕೊಳೆಯನ್ನ ಏನ್ ಮಾಡ್ತಿದ್ದಾರೆ? ತೆಗಿತಾ ಇದ್ದಾರೆ. ಏನು ಮಾಡ್ತಾರೆ ಅಲ್ವಾ? ಈಗ ನೀವು ಶರೀರ ನೋಡಿದ್ರೆ ಏನಾಗತ್ತೆ ಹೇಳಿ ನೋಡೋಣ? ಅವರ ಅವಗುಣಗಳು ಕಾಣುತ್ತೆ. ಅಲ್ಲ, ಈಗ ನಿಮ್ಮ ಶರೀರವನ್ನು ನಿಮ್ಮ ಕನ್ನಡಿಯಲ್ಲಿ ನೀವು ನೋಡ್ಕೊಂಡ್ರಿ, ಅವಾಗ ಏನಾಗ್ತದೆ? ನಮ್ಮ ಅವಗುಣಗಳು ಕಾಣ್ತಾ ಇರುತ್ತೆ. ಅದ್ರಲ್ಲಿ ಏನು ಕೊಳೆ ಇದೆ, ಏನು ಕಪ್ಪಿದೆ, ಅದನ್ನೇನ್ ಮಾಡ್ತೀವಿ? ತೆಗೆದು ಬಿಟ್ಟು ಅದನ್ನ ಕ್ಲೀನ್ ಮಾಡ್ತೀವಲ್ವಾ? ಆಮೇಲೆ ಅದನ್ನ ಸುಂದರ ಮಾಡ್ತೀವಲ್ವಾ? ಸರಿ, ಬಟ್ಟೆಯನ್ನ ನೋಡಿದ್ರೆ ಏನಾಗ್ತದೆ? ಈ ಬಟ್ಟೆಯ ಕಡೆ ಮುಖ ಮಾಡಿದ್ರಿ, ನೋಡಿದ್ರಿ, ಅವಾಗ ಏನಾಗ್ತದೆ? ಕ್ಲೀನ್ ಆಗಿದೆ, ಕೊಳೆ ಆಗಿದೆ. ಕೊಳೆಯಾಗಿದ್ದಿದ್ರೆ ಅದನ್ನ ತೆಗೆದು ಅದನ್ನ ನೆನೆಸಿ ವಾಶ್ ಮಾಡಿ ಒಣಗಿಸಿ ಏನ್ ಮಾಡ್ತೀರಿ? ಇಸ್ತ್ರಿ ಹಾಕ್ತೀರಿ. ಸರಿ, ಹೊಟ್ಟೆ ಕಡೆ ಗಮನ ಹೋದ್ರೆ ಊಟ ಮಾಡ್ತಾರೆ. ಆ ಸಮಯದಲ್ಲಿ ತಿಂಡಿ ಬೇಕಾ, ಬ್ರೇಕ್ಫಾಸ್ಟ್ ಬೇಕಾ, ಊಟ ಬೇಕಾ, ನೀರ್ ಬೇಕಾ, ಜ್ಯೂಸ್ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ ಅಂತ ಏನ್ ಮಾಡ್ತೀವಿ? ಅದ ಕಡೆ ಗಮನ ಕೊಡ್ತೀವಿ. ಓಕೆ, ನಾಲ್ಗೆ ಕಡೆ ಗಮನ ಕೊಟ್ರೆ ರುಚಿ ಕಡೆ ಗಮನ ಕೊಡ್ತೀವಿ. ನಮ್ಗೆ ರುಚಿ ಏನೇನ್ ರುಚಿ ಬೇಕು ಅಂತ ಅದ್ರ ಕಡೆ ಗಮನ, ಅದಕ್ಕೆ ಬೇಕಾಗಿರೋದನ್ನ ಕೊಡ್ತೀವಲ್ವಾ? ಇಲ್ಲಿ ನಾವು ಗಮನ ಯಾವ್ದು ಕಡೆಗೆ ಇಟ್ಟಿದೀವಿ? ಅಂತರ್ಮುಖಿ. ಒಳಗಡೆಗೆ ಏನಿದೆ? ಶಕ್ತಿಗಳು. ಆತ್ಮ. ಹೊರಗಡೆಗೆ ಏನಿದೆ? ಶರೀರ. ಒಳಗಡೆಗೆ ಏನಿದೆ? ಆತ್ಮ. ಆತ್ಮ ಒಬ್ಬರನ್ನ ಇಟ್ಕೊಂಡಿದ್ದೀರೋ, ಜೊತೆ ಪರಮಾತ್ಮನ ಇಟ್ಕೊಂಡಿದ್ದೀರೋ? ಪರಮಾತ್ಮ. ಮತ್ತೆ ಅದ್ಯಾರು ಮಾತಾಡ್ತಾ ಇಲ್ಲ ಅಲ್ವಾ? ಅದೇ ಹೊರಗಡೆಗೆ ಹೋಗ್ಬಿಟ್ಟು ಶರೀರಧಾರಿಗಳು, ಸಂಬಂಧಿಗಳು, ಕೆಲಸ, ವ್ಯವಹಾರ ಅಲ್ವಾ? ಬಾಹರ್ಮುಖ ಅಂದ ತಕ್ಷಣ ಶರೀರ, ದುಡ್ಡು, ಜನ, ತನ್, ಧನ್, ಜನ್ ಇದೆಲ್ಲಿರೋದು? ಹೊರಗಡೆ. ಹೊರಗಡೆಗೆ. ಮನಸ್ಸಿನ ಹೊರಗಡೆಗಿರೋದು ಅದು. ಓಕೆ, ಮನಸ್ಸಿನ ಒಳಗಡೆಗಿರೋದೇನು? ಆತ್ಮ. ಆತ್ಮ ಮತ್ತು ಪರಮಾತ್ಮ. ಮನೆ ಒಳಗಡೆ ಬಂದ ತಕ್ಷಣ ನೀವೇನ್ ಮಾಡ್ತೀರಿ? ನಿಮ್ಮ ಶರೀರದ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತ ಅಪ್ಪ ಅಮ್ಮ, ನಿಮ್ಮ ಮನೆ ಕ್ಲೀನಿಂಗ್, ಅದ್ರ ಕಡೆ ತಾನೇ ಗಮನವನ್ನ ಕೊಡ್ತೀರಿ. ಹೊರಗಡೆ ಪ್ರಪಂಚಕ್ಕೆ ಹೋದ ತಕ್ಷಣ ಏನ್ ಮಾಡ್ತೀವಿ? ಹೊರಗಡೆಗಿರುವಂತ ಸ್ನೇಹಿತರು, ವೆಹಿಕಲ್ಗಳು, ಪ್ರಪಂಚ ಅದ್ರ ಕಡೆ ಗಮನವನ್ನ ಕೊಡ್ತೀವಿ ಅಲ್ವಾ? ಹಾಗೆ ಹೆಚ್ಚಿನ ಗಮನ ಈ ಆತ್ಮಗಳು ಎಲ್ಲಿ ಇಟ್ಕೊಂಡಿದಾರಂತೆ? ಅಂತರ್ಮುಖಿ. ಗುಪ್ತವಾಗಿದ್ದಾರೆ, ಅಂತರ್ಮುಖಿಯಾಗಿದ್ದಾರೆ. ಆತ್ಮದ ಶುದ್ಧಿ ನಡೀತಾ ಇದೆ, ಆಧ್ಯಾತ್ಮಿಕ ಶಕ್ತಿ ಸಂಪಾದನೆ ಆಗ್ತಾ ಇದೆ. ತೀವ್ರ ಪುರುಷಾರ್ಥ, ಪುರುಷ ಅರ್ಥ. ಪುರುಷ ಅಂತಂದ್ರೆ ಯಾರಿಲ್ಲಿ? ಆತ್ಮ. ಆತ್ಮದ ಶುದ್ಧತೆ,
ಆತ್ಮನ ಸ್ವಚ್ಛತೆ, ಆತ್ಮನ ಪವಿತ್ರತೆ, ಆತ್ಮಗಳಿಗೆ ಗುಣ ಶಕ್ತಿಯನ್ನು ತುಂಬುವಂಥದ್ದು, ಆತ್ಮದ ವಿಕರ್ಮ ವಿನಾಶ ಮಾಡುವಂಥದ್ದು, ಆತ್ಮವನ್ನು ಸುಂದರ ಮಾಡುವಂಥದ್ದು, ಆತ್ಮಿಕ ಶಕ್ತಿಯನ್ನ ದಾನ ಮಾಡುವಂಥದ್ದು. ಇದರಲ್ಲಿ ಅವರು ಹೆಚ್ಚಿನ ಗಮನವನ್ನ ಏನು ಮಾಡ್ತಿದ್ದಾರೆ? ಕೊಡ್ತಾ ಇದ್ದ. ಅದರಲ್ಲಿ ತುಂಬಾ ಫಾಸ್ಟ್ ಆಗಿ ಏನ್ ಮಾಡ್ತಿದಾರಂತೆ? ಮುಂದುವರಿತಾರೆ. ಯಾರು? ಪಾಂಡವರು. ಪಾಂಡವರು ಶಕ್ತಿಯವರು ಇಬ್ರು, ಕೆಲವರು ಮಾತ್ರ. ಯಾರು? ಕೆಲವರು ಹೆಚ್ಚಿನ ಜನ ಏನ್ ಮಾಡ್ತಿದಾರಂತೆ? Slow. ಬಿಲ್ಡಿಂಗು, ಬಂಗಾರ, ಮಕ್ಕಳು, ಹಣ, ಒಡವೆ, ಇದ್ರ ಕಡೆಗೆ ಏನ್ ಮಾಡ್ತಿದಾರಂತೆ? ಗಮನ ಕೊಡ್ತಾ ಇದ್ದಾರೆ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ್ದಲ್ಲಿದ್ದೀರಿ. ಇನ್ನು ಕೆಲವರು ಏನ್ ಮಾಡ್ತಾರೆ? ಸ್ಥೂಲ ಸೇವೆ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಯಾವ ಸೇವೆ? ಬಾಬಾ ಅವ್ರದೇ ಸ್ಥೂಲ ಸೇವೆ. ಜ್ಞಾನವನ್ನ ಹೇಳಿ, ಪಾಂಪ್ಲೆಟ್ಸ್ ಅನ್ನ ಕೊಡಿ, ಚಿತ್ರ ಪ್ರದರ್ಶನೆಯನ್ನ ಮಾಡಿ. ಇದ್ಯಾವುದು? ಸ್ಥೂಲ ಸೇವೆ. ಬಾಬಾ ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ ಇವಾಗ? ಗುಪ್ತ ಸೇವೆ. ಆ? ಗುಪ್ತ ಸೇವೆ. ನೀವೇನ್ ಮಾಡ್ತಿದ್ದೀರಿ ಅಂತ ಏನ್ ಮಾಡ್ಕೊಳ್ಳಿ. ಚೆಕ್ ಚೆಕ್ ಮಾಡ್ಕೊಳ್ಳಿ. ಬಾಬಾರವರ ದೃಷ್ಟಿ ಯಾರ ಕಡೆಗೆ ಇದೆ ಅಲ್ವಾ? ಬಾಬನಿಗೆ ಎಷ್ಟು ಪದಮಾಪದಂ ಥ್ಯಾಂಕ್ ಯು ಹೇಳ್ಬೇಕು ಅಂತಂದ್ರೆ, ಈ ಗ್ರೂಪ್ ಅಲ್ಲಿ ಜ್ಞಾನ ಹೆಚ್ಚಿಗೆ ಇದೆಯೋ, ಯೋಗ ಹೆಚ್ಚಿಗೆ ಇದೆಯೋ? ಯೋಗ. ಯೋಗ ತಾನೇ ಹೆಚ್ಚಿಗೆ ಇರೋದು. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಜ್ಞಾನ ಕ್ಲಾಸಿಗೆ ಮಾತ್ರ ಅಟೆಂಡ್ ಮಾಡ್ತಿದ್ರು, ಯೋಗದ ಕ್ಲಾಸಿಗೆ ಅಟೆಂಡ್ ಮಾಡ್ತಿದ್ರು. ಯೋಗದಲ್ಲೂ ಕೂಡ ಪುರುಷಾರ್ಥದ ಕಡೆಗೆ ಇದೆಯೋ ಅಥವಾ ಅದಾಗಿಲ್ಲ, ಇದಾಗಿಲ್ಲ, ಮತ್ತೊಂದಾಗಿಲ್ಲ, ಮಗದೊಂದಾಗಿಲ್ಲ ಅಂತ ಬಾಬನ್ ಜೊತೆಗೆ ಜಗಳ ಮಾಡ್ತೀವಿ. ಕಂಪ್ಲೇಂಟ್ ಮಾಡ್ತಿದ್ದೀರೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ Check ಮಾಡ್ಕೊಳ್ಳಿ. ಓಕೆ. ನಿಮ್ಗೆ ಯಾರಿಗಾದ್ರೂ ಹೆಸರು, ಕೀರ್ತಿ, ಸನ್ಮಾನ, ಕಿರೀಟ ಯಾರಿಗೆ ಏನಾದ್ರು ಬೇಕಾ? ಇಲ್ಲ. ಬೇಡ? ಪಕ್ಕ ಹೌದು. ತೋಲಿ ಬೇಡ. ಏನು ಬೇಡ ಅಲ್ವಾ? ಒಂದು ಪೈಸಾದಷ್ಟು ನಿಮ್ಗೆ ಏನು ಈ ಯೋಗೇಶನ ಕಂಜೂಸಪ್ಪ, ಒಂದು ಬಾಳೆಹಣ್ಣು ಕೂಡ ಕೊಡೋದಿಲ್ಲ ಅಲ್ವಾ? ಏನಿಲ್ಲ, ಸೋಲುವಾಗ ಏನು ಸಿಗೋದಿಲ್ಲ ನಿಮ್ಗೆ. ಎಲ್ಲ ಏನು? ನಿರಾಕಾರ. ಅಂದ್ಮೇಲೆ ಈ ಕ್ವಾಲಿಟಿಗೆ ನಾವು, ಈ ಪೊಸಿಷನ್ನಿಗೆ ನಾವು ಇವಾಗ ರೆಡಿ ಇದ್ದೇವೋ ಇಲ್ವೋ? ಆ ರೀತಿ ಸಾಧನೆ ಮಾಡ್ತಾ ಇದ್ದೀರೋ ಇಲ್ವೋ? ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಬಾಹರ್ ಸೆ ದಿಖಾಯಿ ನೀ ದೇತೆ ಹೇ ಲೇಕಿನ್ ಪುರುಷಾರ್ಥಿ ಅಚ್ಚೆ ಹೇ. ಹೊರಗಡೆಯಿಂದ ಕಂಡು ಬರೋದಿಲ್ವಂತ ಅವ್ರು ಹೆಂಗಿದ್ದಾರೆ ಅಂತ. ಅವ್ರಿಗೆ ತೋರಿಸಿಕೊಳ್ಳುವಂತಹ ಆಸಕ್ತಿನೂ ಕೂಡ ಇಲ್ಲ. ಹೆಂಗಿದ್ದಾರೆ ಅವರು? ಸಂಪೂರ್ಣವಾಗಿ ಹೇಗಿದ್ದಾರೆ? ಗುಪ್ತ. ಬಾಬನಿಗೆ ಗೊತ್ತು, ಆ ಮಗುವಿಗೆ ಗೊತ್ತು. ಇಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಅವ್ರು ಏನ್ ಸಾಧನೆ ಮಾಡ್ತಾರಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗೆ ನಾವು ಗುಪ್ತವಾಗಿರ್ಬೇಕು, ಪ್ರಸಿದ್ಧಿ ಆಗ್ಬೇಕು. ಗುಪ್ತವಾಗಿ. ಅರ್ಥ ಆಯ್ತಾ ಇವಾಗ ಬಾಬಾ ನಮ್ಮನ್ನ ಯಾಕೆ ಪ್ರಸಿದ್ಧಿ ಮಾಡ್ತಿಲ್ಲ ಅಂತ? ಹ. ಯಾಕೆ ಪ್ರಸಿದ್ಧಿ ಮಾಡ್ತಾ ಇಲ್ಲ ಅಂದ್ರೆ, ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ಸಂಪಾದನೆ ಮಾಡುವಂತ ಸಮಯ ಕೊಡುವ ಸಮಯದಲ್ಲಿ ನಾನೇನ್ ಮಾಡ್ತೇನೆ, ಅವಾಗ ಪ್ರಸಿದ್ಧಿ ಆಗ್ತಿಲ್ಲ. ನಾವೇನ್ ಹೇಳ್ತೀವಿ, ಆವಾಗ್ಲೂ ನೀವು ಪ್ರಸಿದ್ಧಿ ಮಾಡೋದು ಬೇಡ, ಅವ್ರಿಗೆ ಹೋಗ್ಬಿಟ್ಟು ಐಟಮ್ ತಲುಪಿದ್ರೆ ಸಾಕು, ನಮ್ಮಿಂದಾನೇ ಹೋಗಿ ತಲುಪಬೇಕು, ನಾವೇ ಎದುರುಗಡೆ ಬರಬೇಕು ಅಂತ ಯಾವ ಕಂಡೀಷನ್ ನಮಗೆ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ತಲುಪಿದ್ರೆ ಸಾಕು, ಅವ್ರ ಸಮಸ್ಯೆ ಪರಿಹಾರ ಆದ್ರೆ ಸಾಕು, ಅವ್ರು ಖುಷಿ ಆದ್ರೆ ಸಾಕು, ಅಷ್ಟೇ. ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನು ಅವಶ್ಯಕತೆ ಇಲ್ಲ. ಇಲ್ಲ. ಅವ್ರು ಬಾಯಿ ಬಿಟ್ಬಿಟ್ಟು ಚೆನ್ನಾಗಿದೆ ಅಂತ ನಮ್ಗೆ ಹೇಳುವಂತ ಅಥವಾ ಕೇಳುವಂತ ಆಸಕ್ತಿನೂ ಕೂಡ ನಮಗೆ ಇಲ್ಲ. ಯಾಕೆ? ಯಾಕೆ? ಏಕೆಂದ್ರೆ ನಾವೇ ಗುಪ್ತವಾಗಿದ್ದೀವಿ, ನಾವೇ ಪ್ರಸಿದ್ಧಿಯಾಗಿ ಇದ್ದೀವಿ ಅಣ್ಣವ್ರೆ ಇವಾಗ್ಲೂನು. ಏಕೆಂದ್ರೆ ಭಗವಂತನ ಸಪ್ತ ಗುಣಗಳನ್ನ ವಾಯುಮಂಡಲದ ಮುಖಾಂತರ ಎಲ್ಲರಿಗೂ ತಲುಪಿಸ್ತಾ ಇದೀವಲ್ಲ, ಆ ಖುಷಿ ನಮ್ಗಿರುತ್ತಲ್ಲ. ಇನ್ ಬೇರೆಯವ್ರು ಹೇಳೋ ಅವಶ್ಯಕತೆ ಏನು ನಮ್ಗೆ ಇರೋದಿಲ್ಲ. ಅಂದ್ರೆ ನಮ್ಮ ಸಾಧನದ ಮೂಲಕ ಆ ಶಕ್ತಿ ಪ್ರವಾಹ ಆದಾಗ ಏನು ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತದಲ್ಲ, ನಮ್ಮಿದೇನು ಹೋಗ್ತಾ ಇದೆ ಅಂತ. ಪ್ರತಿದಿನ ಇಷ್ಟೊಂದು ಪ್ಯೂರ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಎದುರುಗಡೆಯಿಂದ ನಾನು ಕೇಳಬೇಕಾದಂತ ಅನಿವಾರ್ಯತೆ ನನಗೆ ಇಲ್ಲ. ಇರೋದಿಲ್ಲ. ಮೊದ್ಲೇನಾಗ್ತಿತ್ತು, ನಾವೇನು ಕೊಡ್ತಾ ಇದೀವಿ ಅದು ಸರಿ ಇದೆಯಾ, ನಿಮ್ಗೆ ಇಷ್ಟ ಆಗಿದ್ಯಾ, ನಿಮ್ ಹೊಗಳಿಲ್ವಲ್ಲ, ನೀವೇನು ಹೇಳಿಲ್ವಲ್ಲ, ಆ ರೀತಿ ನಿರೀಕ್ಷೆ ಇತ್ತು. ಅವಾಗ ಈ ಮುರಳಿಗಳನ್ನ ಕೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ, ಬಾಬಾ ನಮ್ಮನ್ನೇ ಏನ್ ಮಾಡ್ತಿದ್ದಾರೆ, ವಿಶೇಷವಾಗಿ ನೋಡ್ತಿದ್ದಾರೆ. ಬೇರೆಯವ್ರನ್ನ ನೋಡೋದಿಲ್ಲ ಅಂತ ಹೇಳಲ್ಲ ಬಾಬಾ. ಮೊದಲ ಪ್ರಾಶಸ್ತ್ಯ ಈ ಮಕ್ಕಳು, ಮೊದಲ ಪ್ರಾಶಸ್ತ್ಯ ಈ ಮಕ್ಕಳು. ಮುಂದೆ ಮುಂದೆ ಮುರಳಿ ನುಡಿಸಿದ ಮೇಲೆ ಮುಂದೆ ಬಾಬಾ ಏನ್ ಮಾಡ್ತಾರೆ, ಬೇರೆ ಬೇರೆಯವ್ರಿಗೆ ಹೇಳ್ತಾರೆ, ವಿಂಗಿಸ್ನವ್ರಿಗೆ ಬರ್ತಾರೆ, ಅವರಿಗೆಲ್ಲ ಬರ್ತಾರೆ. ಅವರ ಏನು ಆಮೇಲೆ ಫಸ್ಟ್ ಪ್ರಿಫರೆನ್ಸ್ ಯಾವುದು? ನಮ್ಗೆ ಗುಪ್ತ ರೂಪದಲ್ಲಿ, ಅವ್ಯಕ್ತ ರೂಪದಲ್ಲಿ ಸಾಧನೆ ಮಾಡ್ತಾ ಇರುವಂತ ಮಕ್ಕಳು. ಅಂದ್ರೆ ಆ ಲೆವೆಲ್ ಅಲ್ಲಿ ನೀವು ಇದ್ರೆ ನಿಮ್ಗೆ ಏನಾಗತ್ತೆ, ಎಸ್ ನಾನೆಲ್ಲಿದ್ದೇನೆ, ಫಸ್ಟ್ ಲಿಸ್ಟ್ ಅಲ್ಲಿ
ಇದ್ದೇನೆ. ಹಾಗಿದ್ರೆ ಈ ಗ್ರೂಪ್ ಅಲ್ಲಿ ಏನು ಸೇವೆ ನಡೀತಾ ಇದೆ, ಹೆಂಗ್ ನಡೀತಾ ಇದೆ? ಗುಪ್ತವಾಗಿ ನಡೀತಾ ಇದೆಯೋ, ಪ್ರಸಿದ್ಧಿ ನಡೀತಾ ಇದೆಯೋ? ಗುಪ್ತವಾಗಿ ನಡೀತಾ ಇದೆ ಅಣ್ಣ. ಹಾಗೆ ಗುಪ್ತವಾಗಿ ಇರ್ಬೇಕೋ ಬೇಡವೋ? ಹೀಗೆ ಇರ್ಬೇಕು. ಇರ್ಬೇಕು. ಯಾರು ಗುಪ್ತವಾಗಿರ್ತಾರೋ ಅಷ್ಟು ಬಾಬರವ್ರಿಗೆ ಏನ್ ಮಾಡ್ತಾರಂತೆ? ವಿಲ್ಲನ್ನ ಮಾಡ್ತಾರೆ. ಅಂತಹ ಮಕ್ಕಳಿಗೆ ಇವತ್ತು ನಾನೇನ್ ಮಾಡ್ತಿದ್ದೇನೆ, ನಾನು ಎಲ್ಲ ಆಸ್ತಿಯನ್ನ ಏನ್ ಮಾಡ್ತಿದ್ದೆ? ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂದ್ರೆ ಆ ಮಕ್ಕಳಿಗೆ ನಾನು ಹೇಳುವಂತ ಅಹಂಕಾರ ಇಲ್ಲ. ಬಾಬಾ, ನಿನ್ನ ಆಸ್ತಿಯನ್ನ ನೀನು ಕೊಟ್ಕೊಳಪ್ಪ, ನನಗೇನು ಬೇಡ. ನನಗೆ ಎಷ್ಟು ಖುಷಿ ಗೊತ್ತಾ? ಯಾವ ಮನೆಯಲ್ಲಿ ನಾನಿದ್ದೇನಲ್ಲ, ಇದು ನನ್ನ ಹೆಸರಿನಲ್ಲಿಲ್ಲ. ಯಾವ ಕಂಪ್ಯೂಟರ್ ಉಪಯೋಗ ಮಾಡ್ತಿದ್ನಲ್ವಾ, ಇದು ನನ್ನ ಹೆಸರಿನಲ್ಲ, ಅದು ನಾನು ತಗೊಂಡಿದ್ದಲ್ವೇ ಅಲ್ಲ. ಯಾವ ಮೈಕ್ ಇದೆಯಲ್ಲ, ಇದು ನಂದಲ್ಲ. ಯಾವ ಬಟ್ಟೆ ಹಾಕೊಂಡಿದ್ದೇನಲ್ಲ, ಇದನ್ನು ಕೂಡ ನಾನು ದುಡ್ಡು ಕೊಟ್ಬಿಟ್ಟು ತಗೊಂಡಿರೋದು ಅಲ್ವೇ ಅಲ್ಲ. ಅಂದ್ಮೇಲೆ ಅದರ ಮಾಲೀಕ ನಾನು ಅಲ್ವೇ ಅಲ್ಲ. ಅವಾಗ ಮಾಲೀಕತನ ನನ್ನ ಮನಸ್ಸಲ್ಲಿ ಬರೋದಿಲ್ಲ. ಎಲ್ಲ ಯಾರ್ದು? ಬಾಬಾ. ಬಾಬಂದು ಅಥವಾ ಬೇರೆಯವ್ರದ್ದು. ಏನು ಬೇಕು ಬಾಬಾ ಏನ್ ಮಾಡ್ತಾರೆ? ಕೊಡಿಸ್ತಾ ಇದ್ದಾರೆ, ಕರೆಸ್ತಾ ಇದ್ದಾರೆ. ಓಕೆ, ಸರಿ. ನಿಮ್ಮೆಲ್ಲರಿಗೂ ಕೂಡ ಈ ಗ್ರೂಪ್ ಅಲ್ಲಿ ಬರಬೇಕು ಅಂತ ಯೋಗೇಶ್ ಅಣ್ಣ ಕರೆದಿರೋದು, ಬಾಬಾ ಕರ್ಸಿರೋದು? ಬಾಬಾ. ನೀವು ಕೊಡ್ತಿರೋದು ಯಾರು? ನೀವು ಬಿಟ್ಟೋದ್ರೆ ನಷ್ಟ ಯೋಗೇಶ್ ಅಣ್ಣಿಗ ನಿಮ್ಗ? ನಮ್ಗೆ ಅರ್ಥ ಆಗ್ತಿದ್ಯಾ? ಓಕೆ, ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಹೊರಗಡೆಯಿಂದ ಏನೂ ಕಾಣೋದಿಲ್ಲ, ಆದ್ರೆ ಒಳಗಡೆಯಿಂದ ಅವನೇನಾಗಿದ್ದಾರೆ? ಖುಷಿಯಾಗಿದ್ದಾರೆ. ಪುರುಷಾರ್ಥಿ, ಆತ್ಮೋನ್ನತಿ. ಬೇರೆ ಆತ್ಮಗಳಿಗೆ ಕೊಡೋದು, ಆತ್ಮನ ಉನ್ನತಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆತ್ಮರೇ, ನಿಮ್ಮ ಮನಸ್ಸಿನಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳು, ಸಂಕಲ್ಪಗಳು ಉತ್ಪನ್ನ ಆಗ್ತಾ ಇದೆವೋ, ಅಥವಾ ತನು, ಧನ, ಜನದ ಬಗ್ಗೆ ಉತ್ಪನ್ನವಾಗ್ತಾ ಇದೆಯೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸ್ವಂತ ಮನೆ ಕಟ್ಕೊಡು. ಮಕ್ಕಳ ಎಕ್ಸಾಮ್ ಬಂದಿದೆ, ಎಕ್ಸಾಮ್ ಪಾಸ್ ಆಗ್ಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಬಾಬಾ, ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ಟಿದೆಯಲ್ಲ, ಗುರುವಾರ ದಿನ ಒಂದಿನ ಸೆಂಟರ್ ನಲ್ಲಿ ನಾವೇನ್ ಮಾಡ್ತೀವಿ? ಭೋಗ ಮಾಡಿಸ್. ನೀವು ಮಾಡ್ಸಿಲ್ಲ ಅಂತದಲ್ಲಿ ಯಾರು ಭೋಗ ಮಾಡ್ಸೋರೇ ಇಲ್ಲ ಅಂತ ಕಾಣ್ತದೆ. ಅಥವಾ ನಿಮ್ಮ ಭೋಗ ಏನಾದ್ರು ಬಾಬಾ ತಿನ್ನಿಸ್ತಾರ? ಇಲ್ಲ. ನೋಡಿ, ಬಾಬಾ ಮೂಲಲ್ಲಿ ಹೇಳೋದೇ ಒಂದು, ನಾವು ಮಾಡೋದೇ ಇನ್ನೊಂದು. ಒಂದ್. ಅದಕ್ಕಾಗಿ ನಮ್ಗೆ ಅದಕ್ಕೂ ಟ್ಯಾಲಿ ಆಗೋದಿಲ್ಲ. ಅದಕ್ಕೆ ಆ ನಶೆಯಲ್ಲಿ, ಆ ಸ್ಥಿತಿಯಲ್ಲಿ ನಾವು ಇರೋದಿಲ್ಲ. ಇರೋದೇ ಇಲ್ಲ ಅಲ್ವಾ? ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ಈ ರೀತಿ ನೀವು ಮಾಡ್ತಾ ಹೋದ್ರೆ ನೀವು ಭೋಗ ಮಾಡಿಸೋದ್ ಬೇಡ, ಬರೋ ಜನರನ್ನೇ ಲೀಸ್ಟ್ ಅಲ್ಲಿ ನಮ್ದು ಮಾಡಿಸಿ ಅಂತ ಜನನೇ ಏನ್ ಮಾಡ್ತಿರ್ತಾರೆ? ಹೇಳ್ತಾರೆ. ನೀವೇನ್ ಮಾಡಿದ್ರಾಯ್ತು? ತಿಂದ್ರೆ ಆಯ್ತು, ಅಷ್ಟೇನೆ. ನಾನು ಮಾಡ್ತೇನೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮೂಲಕ ಯಾರಿಗೆ ಶಕ್ತಿ ಹೋಗಿರ್ತದೋ ಅವರೇ ಏನು ಮಾಡ್ತಾರೆ? लिख ಮುಂದೆ ಬರ್ತಾರೆ. बाप दादा ने आज सभी बच्चों का विशेष रूप देखा. ಓಕೆ, ಇಲ್ಲಿವರೆಗೆ ಬಾಬಾ ಏನ್ ಮಾಡಿದ್ರು? ಸ್ಪೆಷಲ್ ಮಕ್ಕಳ ಜೊತೆಗೆ ಮಾತಾಡಿದ್ರು. ಓಕೆ, ಈಗ ಬಾಬಾ ಏನ್ ಹೇಳ್ತಿದ್ದಾರೆ, ಇವತ್ತು ನಾನು ಇದನ್ನ ನೋಡ್ಬಿಟ್ಟು ಆಮೇಲೆ ಏನ್ ಮಾಡ್ದಂತೆ ಬಾಬಾ? ಎಲ್ಲಾ ಮಕ್ಕಳನ್ನ ನೋಡೋದು. ಇವಾಗ ನೋಡಿ, ಹಾಸ್ಪಿಟ್ಲಿಗೆ ಫಸ್ಟಿಗೆ ಡಾಕ್ಟರ್ ಬರ್ತಾರಲ್ಲ, ಯಾರನ್ನ ನೋಡ್ತಾರೆ ಫಸ್ಟಿಗೆ? ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಫಸ್ಟಿಗೆ ಬಂದಾಗ ಡಾಕ್ಟರ್ ನೋಡೋದು ಯಾರನ್ನ? ನರ್ಸ್ಗಳು ಇರ್ಬೇಕು. ಎಮರ್ಜೆನ್ಸಿ ಪೇಷಂಟ್. ICU ನಲ್ಲಿರೋ ಫಸ್ಟ್ ನೋಡ್ತಾರೆ ಅಲ್ವಾ? ಫಸ್ಟ್ ಯಾವ ಪೇಷಂಟ್ ಅನ್ನ ನೋಡ್ತಾರೆ? ICU ಒಳಗೆ. ಆಮೇಲೆ ಇನ್ ಪೇಷಂಟ್, ಯಾರು ಅಡ್ಮಿಟ್ ಆಗಿದಾರಲ್ಲ ಇನ್ ಪೇಷಂಟ್, ಅವ್ರಿಗೆ ನೋಡ್ತಾರೆ. ಆಮೇಲೆ ಔಟ್ ಪೇಷಂಟ್, OPD ಬೇರೆ. ಅಲ್ವಾ? ಯಾಕಂದ್ರೆ ಅವ್ರು ತುಂಬಾ ಕ್ರಿಟಿಕಲ್ ಆಗಿರ್ತಾರಲ್ಲ, ಅವ್ರದ್ದು ಸ್ಥಿತಿಗತಿ ಏನು ಅಂತ ಏನ್ ಮಾಡ್ಬೇಕು? ನೋಡು. ಹಾಗೆ ಬಾಬಾರಲ್ಲೂ ಕೂಡ ಕೆಲವೊಂದು ಆತ್ಮಿಕ ಮಕ್ಕಳಿದಾರಂತೆ. ಅವರನ್ನ ಬಾಬಾ ಏನ್ ಮಾಡ್ತಾರೆ? ಮೊದಲು ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಮನೆಯಲ್ಲೂ ಕೂಡ ನೋಡಿ, ಅಪ್ಪ ಅಮ್ಮ ಮನೇಲಿರುವ ಮಕ್ಕಳನ್ನ ಮೊದಲು ನೋಡ್ತಾರಲ್ವಾ, ಆಮೇಲೆ ಆಫೀಸು, ಫ್ಯಾಕ್ಟ್ರಿ ಅದೆಲ್ಲ ಆಮೇಲೆ ಅಲ್ವಾ? ಹಾಗೆ ನೀವು ಆ ಮೊದಲಲ್ಲಿ ಇದ್ದೀರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಯಾರು ಮೊದಲನೇ ಲಿಸ್ಟ್ ಅಲ್ಲಿ ಇರ್ತಾರೋ ಅವರು ಅಮೃತ ವೇಳೆಯಲ್ಲಿ ಮೂರು ಚಾದರ್ ಹೊತ್ಕೊಂಡು ಚೆನ್ನಾಗಿ ಗೊರಕೆ ಹೊರ್ಕೊಂಡು ನಿದ್ರೆ ಮಾಡ್ತಾರೆ. ಇಲ್ಲ. ನೀವು ಹೇಳೋದ್ರೊಳಗಡೆಗೆ ಅವ್ರು ಎದ್ದು ಹೋಗಿರ್ತಾರೆ. ಯಾರು? ನಿಮ್ಮ ಅಪ್ಪ ಎದ್ದು ಹೋಗಿರ್ತಾರೆ. ಅವಾಗ ನಿಮ್ಗೆ ಇಲ್ಲಿಂದ ಪಾಲನೆ ಸಿಗ್ತದೆ? ಅಂದ್ರೆ ನಾವು ಅಮೃತ ವೇಳೆ ನಿದ್ರೆ ಮಾಡ್ತೀವಿ ಅಂತಂದ್ರೆ ನಾವು ಈ ಲಿಸ್ಟ್ ಅಲ್ಲಿ ಇಲ್ಲ. ಎದ್ದು ಕುತ್ಕೊಂಡು ಕೂಡ ಶರೀರ ನಿದ್ರೆ ಜುಟುಕ ಹೊಡಿತಾ ಇದೆ ಅಂತಂದ್ರೆ ನಾವು ಈ ಲಿಸ್ಟ್ ಅಲ್ಲಿ ಮುಂದೆ ಬರ್ಬೇಕಂತ ಆದ್ರೂ
ಗಮನ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಚೆಕ್ ಮಾಡ್ಕೊಳ್ಳಿ. हाँ, बाप दादा ने आज विशेष सभी बच्चों को विशेष रूप देखा. ಎಲ್ಲಾ ಮಕ್ಕಳ ವಿಶೇಷ ರೂಪವನ್ನು ನೋಡಿದ್ರಿ ನಿತ್ತು. ಸ್ನೇಹ ಕಿ ಸಬ್ಜೆಕ್ಟ್ ಸಭಿ ಕಿ ಚೇಹರೋं को ಚಮಕ್ रही थी. ಎಲ್ಲರ ಮುಖದಲ್ಲಿ ಇತ್ತಂತೆ ಫ್ರೆಂಡ್. ಬಾಬಾ ಯಾರು? ನಾ ಫ್ರೆಂಡ್. ಸ್ನೇಹ ಇತ್ತು. ಯಾರ ಬಗ್ಗೆ? ಮಕ್ಕಳು 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 ಬಾಬನ ಬಗ್ಗೆ ಏನ್ ತೋರಿಸ್ತಾ ಇದ್ರು? ಸ್ನೇಹ. ಸ್ನೇಹ ಯಾವ ರೂಪದಲ್ಲಿ? ಯಾವ ರೂಪದಲ್ಲಿ? 18 ಜನವರಿಗೆ ಮಕ್ಕಳು ಬಾಬನಿಗೆ ಯಾವ ರೂಪದಲ್ಲಿ ಸ್ನೇಹವನ್ನು ತೋರಿಸ್ತಾ ಇದ್ರು? ಮಕ್ಕಳ ರೂಪದಲ್ಲಿ. ಯಾವ ರೂಪದಲ್ಲಿ ಅಂತಂದ್ರೆ, ಒಂದು ವಾರದ ಮೊದಲು ಶಾಂತಿ ಸ್ತಂಭವನ್ನ ರೆಡಿ ಮಾಡೋದು, ಸೆಂಟರ್ ಅನ್ನ ಡೆಕೋರೇಷನ್ ಮಾಡೋದು ಅಲ್ವಾ? ಆಮೇಲೆ ಗುಲಾಬಿ ಹೂವಿನ ಹಾರವನ್ನ ತಂದು ಹಾಕೋದು ಅಲ್ವಾ? ಈ ಸಲ 18 ಜನವರಿಗೆ ಬಾಬನ ಮೇಲೆ ತುಂಬಾ ಪ್ರೀತಿನಪ್ಪ, ಅದಕ್ಕಾಗಿ 108 ಏನ್ ಮಾಡ್ಬೇಕು? ವೆರೈಟಿ ಮಾಡು, ಭೋಗ ಮಾಡಿ ಎಲ್ಲ ಬ್ರಾಹ್ಮಣ ಆತ್ಮರಿಗೆ ಏನ್ ಮಾಡ್ಬೇಕು? ತಿನ್ನಿಸ್ಬೇಕು. ಅಥವಾ 36 ವೆರೈಟಿನಾದ್ರೂ ಮಾಡ್ಬೇಕು, ಅಥವಾ 18 ವೆರೈಟಿನಾದ್ರೂ ಮಾಡ್ಬೇಕು. ಆ ರೀತಿ ಬ್ರಹ್ಮ ಬಾಬಾ ಅವರ ಮೇಲೆ, ಶಿವಬಾಬನ ಮೇಲೆ ಏನ್ ತೋರಿಸ್ತಾ ಇದಾರಂತೆ? ಪ್ರೀತಿ. ಇದು ಬಾಬನಿಗೆ ಬೇಕೋ ಬೇಡವೋ? ಬೇಡ ಬೇಡ. ಹ ಬೇಡ. ಬೇಡ. ಮತ್ ಬಾಬನಿಗೆ ಏನ್ ಬೇಕು? ಅವ್ರ ಸ್ನೇಹ ಬೇಕು. ಸತ್ಯವಾದ ಮನಸ್ಸು ಬೇಕು, ಸ್ವಚ್ಛವಾದ ಮನಸ್ಸು ಬೇಕು. ಓಕೆ, ಎಲ್ಲರೂ ಕೂಡ ತಂದೆ ಮೇಲೆ, ಬೇರೆ ದಿನ ಅಮೃತ ವೇಳೆಗೆ ಇಳಿದಿದ್ರು ಕೂಡ ಆ ದಿನ ಅಮೃತ ವೇಳೆಗೆ ಬರ್ತಾರೆ, ಆ ದಿನ ಬಾಬನ ಮನೆಗೆ ಬರ್ತಾರೆ ಅಲ್ವಾ? ಹಾಲು ಹಣ್ಣು ತಿಂದ್ಬಿಟ್ಟು ಏನ್ ಮಾಡ್ತಾರೆ? ಯೋಗ ಮಾಡಿ. ಅಯ್ಯೋ ಇವತ್ತು ತಿಂಡಿನೇ ತಿಂದಿಲ್ವಲ್ಲ, ಹೊಟ್ಟೆ ಹಸಿತಾ ಇದೆಯಲ್ಲ ಅಂತ ಏನ್ ಮಾಡ್ತಾ ಇರ್ತಾರೆ? ಹೇಳ್ತಾ ಇರ್ತಾರೆ ಅಲ್ವಾ? ಯಾಕಂದ್ರೆ ತಿಂದ್ಬಿಟ್ಟು ಪ್ರಾಕ್ಟೀಸ್ ಇರೋದಿಲ್ವಲ್ಲ, ಅವಾಗ ಏನ್ ಮಾಡ್ತಿರ್ತಾರೆ? ಸಂಕಲ್ಪಗಳು, ಯಾವಾಗ ಬ್ರಹ್ಮಭೋಜನ ಬರ್ತದೆ ಅಂತ. ಓಕೆನಾ? ಬೆಳಿಗ್ಗೆ ಹಣ್ಣು ಇದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬ್ರಹ್ಮಭೋಜನ ಏನ್ ಮಾಡ್ಬಿಡ್ತಾರೆ? ಊಟ ಕೊಡ್ತಾರೆ. ಪೂರಿ, ಸಾಗು, ಕುರ್ಮಾ, ಪಲಾವು, ಪಕೋಡ, ಅನ್ನ, ಸಾಂಬಾರು, ಆಮೇಲೆ ಕಿತ್ಲೆ ಹಣ್ಣು ಎಲ್ಲಾನು ಸಿಗ್ತದೆ. ಅದನ್ನ ತಿಂದ್ಬಿಟ್ಟು ಏನ್ ಮಾಡ್ಬಿಡೋದು? ಆರಾಮಾಗಿ ನಿದ್ದೆ ಮಾಡ್ಬಿಡೋದು. ಸಾಯಂಕಾಲ ಬಾಬನ ಮಿಲನಕ್ಕೆ ಏನ್ ಮಾಡಿದ್ರಾಯ್ತು? ಎದ್ದು ಬಿಟ್ಟು ರೆಡಿ ಮಾಡ್ಕೊಂಡು ಕಾಫಿ ಕೊಡ್ಕೊಂಡು ಹೋಗ್ಬಿಟ್ಟು ಆಯ್ತು ಬಾಬನ ಜೊತೆಗೆ ಮಿಲನವನ್ನ ಮಾಡ್ಲಿಕ್ಕೆ. ಸರಿನಾ? ಮಿಲನ ಆಯ್ತು, ಆಮೇಲೆ ಅಕ್ಕಿ ಪಾಯಸ ತಿಂದ್ಬಿಟ್ರೆ ಕೆಲಸ ಆ ದಿನದ್ದು ಮುಗತ್ತು. ಕ್ಲಾಸ್ ಆಯ್ತು. ಇದು ನಾವು ಬಾಬನ ಮೇಲೆ ತೋರಿಸುವಂತದ್ದು ಸ್ನೇಹ. ಅದಕ್ಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಏನು ಅಂತ. ಓಕೆ, ಸ್ನೇಹದಿಂದ ಮುಖ ಏನಾಗ್ತಿತ್ತಂತೆ? ಹೊಳಿತಾ ಆಯ್ತಂತೆ. ಜ್ಞಾನಿ ತು ಆತ್ಮ ಬಚ್ಚೆ ತೋ ಹೇ ಲೇಕಿನ್ ಸ್ನೇಹ ಕಿ ಸಬ್ಜೆಕ್ಟ್ ಅವಶ್ಯಕ. ಬಾಬಾ ಹೇಳ್ತಾರೆ, ಎಲ್ಲಾ ಮಕ್ಕಳು ನನಗಿಂತ ಹೆಚ್ಚಿಗೆ ಜ್ಞಾನ ಹೇಳೋರು ಆಗ್ಬಿಟ್ಟಿದ್ದಾರೆ. ಜ್ಞಾನ ಅಂತೂ ಇದೆಯಂತೆ, ಆದ್ರೆ ಲೇಕಿನ್ ಸ್ನೇಹದ ಸಬ್ಜೆಕ್ಟ್ ಏನ್ ಬೇಕಂತೆ? ಫ್ರೆಂಡ್. ಯಾರ ಜೊತೆಗೆ? ಬಾಬಾ ಅವ್ರ ಜೊತೆ. ನೀವೇನೋ ಬಾಬನನ್ನ ಫ್ರೆಂಡ್ ಮಾಡ್ಕೊಳಕ್ ರೆಡಿ ಇದ್ದೀರಾ. ಯಾಕೆ? ತಂದೆ ಜಾಸ್ತಿ. ನನ್ ಕೆಲಸ ಮಾಡ್ಕೊಡು ಅಂತ. ನೋಡಿ, ಬೇರೆಯವ್ರ ಕೆಲಸ ಆಗ್ಬೇಕು ಅಂದ್ರೆ ನಾವು ಆಟೋಮೆಟಿಕಲಿ ಏನ್ ಮಾಡ್ಬಿಡ್ತೀವಿ? ಒಳ್ಳೆ ಫ್ರೆಂಡ್ ಅವರಿಗೆ. ಯಾಕೆ ಹೇಳಿ? ಅವ್ರ ಅವಶ್ಯಕತೆ ನಮ್ಗೆ ಇರ್ತದಲ್ಲ, ಅದಕ್ಕಾಗಿ ಫ್ರೆಂಡ್ಶಿಪ್, ಸ್ನೇಹ, ಪ್ರೀತಿ ಎಲ್ಲ ಹೃದಯದಿಂದ ಉಕ್ಕಿ ಏನಾಗ್ತಾ ಇರ್ತದೆ. ಕೆಲಸ ಮುಗಿದ ಮೇಲೆ ಹಾಗೆ ನಮ್ಗೆ ಭಗವಂತನ ಏನಾದ್ರೂ ಅವಶ್ಯಕತೆ ಇದ್ರೆ ನಾವೇನ್ ಮಾಡ್ತೀವಿ? ಸ್ನೇಹ ತೋರಿಸ್ತಾನೆ ಇರ್ತೀವಿ. ಆದ್ರೆ ಬಾಬನಿಗೆ ಯಾರು ಇಷ್ಟ ಅಂತೆ? ಯಾರು ನನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾರೋ ಆ ಮಕ್ಕಳು ನನಗೆ ಇಷ್ಟನೇ ಹೊರತು ನಿಮ್ ಕೆಲಸ ತಗೊಂಡು ಬಂದ್ಬಿಟ್ಟು ಅನ್ಕೊಂಡು ಮಾಡ್ಕೊಡು ಅಂತ ಹೇಳೋರಿಗೆ ಬಾಬನಿಗೆ ಇಷ್ಟ ಇಲ್ಲ. ಬಾಬಾ ಏನ್ ಹೇಳ್ತಾರೆ? ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ನನ್ನ ಕೆಲಸ ಮಾಡಿಕೊಟ್ಬಿಟ್ಟು ಆ ಧನದಿಂದ ನಿಮ್ಗೇನ್ ಬೇಕೋ ಅದನ್ನ ನೀವೇನ್ ಮಾಡ್ಕೊಳ್ಳಿ. ನಿಮ್ಗೆ ಬಂಗಾರ ಬೇಕಾ, ದುಡ್ಡು ಬೇಕಾ, ಬಿಲ್ಡಿಂಗ್ ಬೇಕಾ, ಮಾಡ್ಕೊಳ್ಳಿ. ನಾನೇನ್ ಬೇಡ ಅಂತ ಹೇಳಿಲ್ಲ. ನನ್ನ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ, ಹಣ ಸಂಪಾದನೆ ಮಾಡಿ, ಉಳಿತಾಯ ಮಾಡ್ಕೊಳ್ಳಿ. ಆ ಹಣದಿಂದ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಬಂದ್ಬಿಟ್ಟು ನನ್ನ ಹತ್ರ ಅದು ಕೊಡಿ ಇದು ಕೊಡಿ ಸಾಲ ಅಂತ ಬಿಟ್ಟು ಏನ್ ಮಾಡ್ಬೇಡಿ,
ಬೇಡ್ಬೇಡಿ. ಬೇಡಬೇಡಿ. ನೀವು ಮನೆ ಕಟ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ದಾನ ಧರ್ಮವನ್ನ ಮಾಡಿ. ಅವರು ಕೂಡ ಕಷ್ಟದಲ್ಲಿದ್ದಾರೆ, ಅವರಿಗೂ ಕೂಡ ಬೇಕಾಗಿರುತ್ತೆ, ಏನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕಾಗ್ತದೆ. ಕೊಡಬೇಕಾಗ್ತದೆ. ನೀವು ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡಿರೋದು ಉತ್ತಮನೋ ಅಥವಾ ಬಡ ಬಗ್ಗರವರಿಗೆ, ಹಸಿದವರಿಗೆ ನಿಮ್ಮ ಸಂಪಾದನೆ ಕೊಡೋದು ಉತ್ತಮನೋ? ಹಸಿದವರಿಗೆ ಕೊಡದೆ ಉಂಟು. ಕೊಡೋದು ಉತ್ತಮ. ನಾವೇನ್ ಮಾಡ್ತಿದೀವಿ? ನಾವು ನಮ್ಮ ನೋಡ್ಕಂತ. ಬಾಬಾ ಏನ್ ಹೇಳ್ತಾರೆ? क्योंकि स्नेही मेहनत कम और मोहब्बत के अनुभव में सहज रहता है. ಯಾರು ಸ್ನೇಹಿಗಳೇ ಇರ್ತಾರೋ ಅವರು ಪರಿಶ್ರಮ ಕಡಿಮೆ ಇರ್ತದಂತೆ, ಪ್ರೀತಿಯ ಅನುಭವ ಅವ್ರಿಗೆ ತುಂಬಾ ಆಗ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತಾರೆ? ಪರಿಶ್ರಮ ಕಡಿಮೆ, ನಮ್ಮ ಕಡೆ ಪ್ರೀತಿಯ ಮತ್ತು ಪ್ರೀತಿಯಲ್ಲಿ ಅನುಭವ. ಓಕೆ, ಸ್ನೇಹಿ ಮಕ್ಕಳು ಬಾಬನ ಜೊತೆಗೆ ಹೆಂಗಿರ್ತಾರೆ? ಚೆನ್ನಾಗಿರ್ತಾರೆ. ಹೆಂಗಿರ್ತಾರೆ? ಹೌದೇ ಬಾಬಾ ಹೇಳ್ದಾಗ ಕೇಳ್ತಿರ್ತಾರೆ. ಅನ್ಯೋನ್ಯವಾಗಿರ್ತಾರೆ. ಆ ಅನ್ಯೋನ್ಯವಾಗಿರ್ತಾರೆ. ಅಲ್ಲ, ಅವ್ರದ್ದೊಂದು ಸ್ಪೆಷಲ್ ಕ್ವಾಲಿಟಿ ಇರ್ತದೆ. ಏನ್ ಹೇಳಿ ನೋಡೋಣ. ಪ್ರೀತಿ ಇರುತ್ತೆ ಹೆಚ್ಚಾಗಿ. ಬಾಬಾ ಏನ್ ಹೇಳ್ತದ ಅದ್ ಕೇಳ್ತಾ ಇರ್ತದಷ್ಟೇ. ಅದು ಒಬಿಡಿಯಂಟ್ ಆಯ್ತು. ಬಾಬಾ ಹೇಳ್ದಂಗೆ ಕೇಳೋದು ಒಬಿಡಿಯಂಟ್ ಆಗಿಲ್ವಾ? ನಂಬಿಗಸ್ತ. ನಿನ್ನ ಹೇಳ್ದೆ ನಾನು ಮಾಡಿದೆ, ನಿನ್ನ ಹೇಳ್ದೆ ನಾನು ಮಾಡಿದೆ ಅಷ್ಟೇ. ಒಬಿಡಿಯಂಟ್ ಆಯ್ತಲ್ವಾ? ಸ್ನೇಹಿ ಮಕ್ಕಳ ವಿಶೇಷತೆ ಏನು? ಅವ್ರ ಹಿಂದಿಂದೇನೆ ಇರೋದು. ಯಾರಿಂದೆ? ಬಾಬನಿಂದೆ. ಬಾಬಾ ಜೊತೆಯಲ್ಲಿ ಅವಾಗ ಅವ್ರು ಸೇವಕರಾದಲ್ಲ, ಜೊತೆಗಾರರಾದಲ್ಲ, ಲೈಫ್ ಪಾರ್ಟ್ನರ್ ಆದಲ್ಲ. ಫ್ರೆಂಡ್ಗಳಿಂದ ಯಾರು? ಫ್ರೆಂಡ್ಗಳು ಮತ್ತು ಬಾಬಾ ನಡುವೆ ಹೆಂಗಿರ್ತದೆ ಸಂಬಂಧ? ಹೃದಯದ ಪರ್ಮಿಷನ್ ಬೇಕಾಗಿರಲ್ಲ ಅಣ್ಣ. ಆ ಏನೇ ತಗೋಬೇಕು, ಏನೇ ಇದ್ ಮಾಡ್ಬೇಕು ಅಂದ್ರೆ ಇಬ್ಬರದು ಒಂದೇ, ಪರ್ಮಿಷನ್ ಬೇಕಾಗಿರೋದಿಲ್ಲ. ಅವರಲ್ಲಿ ವಿಶೇಷತೆ ಏನಿರ್ತದೆ ಗೊತ್ತಾ? ಅವರಿಬ್ರು ಆವಾಗ ಆವಾಗ ಕೋಳಿ ಜಗಳ ಮಾಡ್ತಿರ್ತಾರೆ. ಏನ್ ಹೇಳಿ? ಕೋಳಿ ಜಗಳ ಅಂದ್ರೆ ಗೊತ್ತಾಯ್ತಾ? ಪ್ರೀತಿ ಜಗಳ. ಪ್ರೀತಿಯ ಜಗಳ, ಸಿಟ್ಟು ಬಂದ್ಬಿಟ್ಟು ಜಗಳ ಅಲ್ಲ. ಹೌದು. ಇದರ ಬಗ್ಗೆ ನಮ್ ಕಾರುಣ್ಯಕ್ಕೆ ಅವ್ರಿಗೆ ಕೇಳ್ಬೇಕು ನೀವು. ಅವ್ರು ಅವ್ರ ತಮ್ಮನ ಜೊತೆಗೆ ಮಾಡ್ತಾ ಇರ್ತಾರ ಅವಾಗ ಅವಾಗ. ಸರಿನಾ? ಅದೇನು ಅಂತ ಅವ್ರ ಮನೆಗೆ ಹೋದಾಗ ಗೊತ್ತಾಗ್ತದೆ. ನಾನೇನು ಹೋಗಿಲ್ಲ, ಸರಿನಾ? ಕೋಳಿ ಜಗಳ ಅಂತಂದ್ರೇನು? ಪ್ರೀತಿ ಬಾಬನ್ ಜೊತೆಗೆ ಅಷ್ಟು ಕ್ಲೋಸ್ನೆಸ್. ಬಾಬಾ ತಿಂಡಿ ತಿಂತಾ ಇರ್ತಾರ, ಎತ್ಕೊಂಡು ತಿನ್ಬಿಡೋದು. ಕೆಲಸ ಮಾತ್ರ ಮಾಡ್ಲಿಕ್ಕೆ ನಾನು ಅಂತ ಹೇಳ್ಬಿಟ್ಟು ಪ್ರೀತಿಯ ಜಗಳ ಅಂತ ಹೇಳ್ತಾರೆ. ನಾನು ಕೂಡ ನಮ್ಮ ಅಮ್ಮನ ಜೊತೆಗೆ ಅವಾಗ ಅವಾಗ ಮಾಡ್ತಾ ಇರ್ತಾರೆ. ಅವಾಗ ಅವ್ರೇನಾಗಿರ್ತಾರೆ? ಖುಷಿಯಾಗಿರ್ತಾರೆ. ನಾನು ಅವ್ರ ಹತ್ರ ಮಾಡಿದಾಗ ಅವರು ನನ್ನ ಹತ್ರ ಏನ್ ಮಾಡ್ತಾರೆ? ಆವಾಗ ಆ ಕೋಳಿ ಜಗಳ ನಾವ್ ಯಾರ ಹತ್ರ ಮಾಡ್ತೀವಿ ಹೇಳಿ ನೋಡೋಣ? ಅವ್ರ ಜೊತೆ ಕ್ಲೋಸ್ನೆಸ್ ಇರ್ಬೇಕಲ್ಲ, ಅಷ್ಟು ಅನ್ಯೋನ್ಯತೆ ನನ್ನ ಹತ್ರ ತನ ಇರ್ಬೇಕಲ್ವಾ? ಆವಾಗ ಒಬ್ರು ಇನ್ನೊಬ್ಬರ ಮೇಲೆ ಗೌರವ ಇರ್ತದ ಅಲ್ಲಿ. ಈಕ್ವಲ್ ಇಬ್ರು ಕೂಡ ಏನು ಜಗಳ ಮಾಡ್ಲಿಕ್ಕೆ ಬಾ ಅಂತ ಇಬ್ರು ಕೂಡ ಏನ್ ಮಾಡ್ತಾರೆ? ಮೇಲ್ ಮಾಡ್ಕೊಂಡು ಜಗಳ ಮಾಡ್ಲಿಕ್ಕೆ ಬರ್ತಾರೆ. ಅಂದ್ರೆ ಆ ಮಾತಿನ ವರಸೆ ಇದೆಯಲ್ಲ, ಮಾತಿನ ಸ್ಟೈಲ್ ಏನಿದೆ ಅದು ಬದಲಾವಣೆ. ಹಾಗೆ ದಿನವಿಡೀ ಅಂತಲ್ಲ, ಸೀರಿಯಸ್ ಆಗಿ ಸೇವೆ ಮಾಡ್ಬೇಕಾದ್ರೆ ಸೀರಿಯಸ್ಸೇ, ಚರ್ಚೆ ಮಾಡ್ಬೇಕಾದ್ರೆ ಚರ್ಚೆನೆ. ಆದ್ರೆ ಆ ಮಾತಿನಲ್ಲಿ ಏನಾಗಿರ್ತದೆ, ಆ ಒಂದು ಸ್ಟೈಲ್ ಇರ್ತದೆ. ಯಾಕೆ ಅವಾಗ ವಿಶೇಷವಾಗಿ ಪರಮಪಿತ ಪರಮಾತ್ಮ ಅಂತ ಅದೆಲ್ಲ ಏನಾಗೋದಿಲ್ಲ, ಇರೋದೇ ಇಲ್ಲ. ಅದೆಲ್ಲ ಇರ್ತದ? ಸ್ಟೈಲ್ ಏನಿರೋದಿಲ್ಲ. ಡೈರೆಕ್ಟ್ ಆಗೇನೋ, ಡೈರೆಕ್ಟ್ ಟು ದಿ ಪಾಯಿಂಟ್ ನೋಡಿ. ಇದೆ ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನಾವೇನಾಗಿರ್ತೀವಿ ಬಾಬನ್ ಜೊತೆಗೆ? ಕ್ಲೋಸೆಸ್ಟ್, ಡಿಯರೆಸ್ಟ್, ನಿಯರೆಸ್ಟ್ ಅಂಡ್ ರಿಚೆಸ್ಟ್ ಇನ್ ದಿ ವರ್ಲ್ಡ್. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟು ಬಾಬನ್ ಜೊತೆಗೆ ನಾವೇನಾಗಿರ್ಬೇಕು? ನಾವು ಕ್ಲೋಸ್ ಆಗಿರ್ಬೇಕು. ಈ ರೀತಿ ಇದ್ದಾಗ ಬಾಬನ್ ಜೊತೆ ಯೋಗ ಮಾಡೋದು ಸಹಜನೋ ಕಷ್ಟನೋ? ಅಲ್ವಾ? ಅದರ ಬದಲು ನನ್ನ ಆತ್ಮ, ಬಿಂದು, ಅಜರ, ಅಮರ, ಶ್ರುತಿಯ ಸಾಗರ, ಸುಖದ ಸಾಗರ, ಇದೊಂದು ಏನಾಗ್ತದೆ? ಪರಿಶ್ರಮ ಆಗ್ತದೆ ಅಲ್ವಾ? ಅವ್ರ ಟಕ್ ಅಂತ 1 ಸೆಕೆಂಡ್ ಅಲ್ಲಿ ಏನ್ ಮಾಡಿರ್ತಾರೆ? ಬಾಬನ ಹತ್ರ ಹೋಗ್ಬಿಟ್ಟು ಕುತ್ಕೊಂಡಿರ್ತಾರೆ. ಅವರು ಕೂತ್ಕೊಳ್ಳೋದಕ್ಕಿಂತ ಬಾಬಾನೇ ಏನ್ ಮಾಡ್ಬಿಡ್ತಾರೆ? ಅವರ ಮನಸ್ಸನ್ನು ಎಳ್ಕೊಂಡು ಬಿಡ್ತಾರೆ. ಎಳ್ಕೊಂಡಾಗ ಅವ್ರೇನ್ ಮಾಡ್ತಾರೆ? ಬಾಬಾ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಂತಂದ್ರೆ ಮಕ್ಕಳ ಮನ ಬುದ್ಧಿ ಏನಿದೆ ಅದನ್ನ ನಾವು ಬಾಬನ ಹತ್ರ ಇಡಬೇಕಾದಂತ ಅನಿವಾರ್ಯತೆ ಬರೋದಿಲ್ಲ. ಅಮೃತ ವೇಳೆ ಕೂತ್ಕೊಂಡ ತಕ್ಷಣದಲ್ಲಿ, ನುಮಾಶಾಮಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಏನಾಗ್ತದೆ? ಬಾಬಾ ಆ ಕೆಲ್ಸಕ್ಕೆ ಏನ್ ಮಾಡ್ಬಿಡ್ತಾರೆ? ತಕ್ಷಣ ತಗೊಂಡು ಬಿಡ್ತಾರೆ. ಯಾರು ಫ್ರೆಂಡಿಗೆ ಏನ್ ಹೇಳ್ತಾರೆ? ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್. ನಾವಲ್ಲಿ ಹೋದ ತಕ್ಷಣದಲ್ಲಿ ಏನ್ ಮಾಡ್ಬಿಡ್ಬೇಕು ಹೇಳಿ? ಆ ಜವಾಬ್ದಾರಿಯನ್ನ
ಬಾಬಾ ಅವ್ರು ಓಕೆ. ಮೊನ್ನೆ ನಮ್ಮ ಸೇವಾ ಕೇಂದ್ರದಲ್ಲಿ ಮೇನ್ ಟೀಚರ್ ಯಾವುದೋ ಒಂದು ಕಾರಣದಿಂದ ಬೇರೆ ಊರಿಗೆ ಹೋಗ್ಬೇಕಾದ ಅನಿವಾರ್ಯತೆ ಬಂತು, ಸರಿನಾ? ಅವಾಗ ಸಾಯಂಕಾಲ ಏನ್ ಹೇಳಿದ್ರು, ಅಣ್ಣವರ ಪ್ರೋಗ್ರಾಮ್ ಇದೆ, ನೀವು ಸ್ವಲ್ಪ ಅಲ್ಲಿ ಊಟ ಬಡಿಸೋದನ್ನ ನೋಡ್ಕೊಳ್ಳಿ ಅಂತಂದು. ಸರಿ ಆಯ್ತು. ನನ್ನ ಟೈಮಿಗೆ ಹೇಳಿದಾಗ ನಾನು ಅಲ್ಲಿ ಹೋದೆ. ಅವ್ರು ಬೇರೆ ಟೀಚರ್ ಇದ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಬೀಗ ಇಟ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ, ಏನು ಹೇಳಲಿಲ್ಲ. ಬೀಗ ಇಟ್ಬಿಟ್ಟು ಹೋಗ್ಬಿಟ್ರು. ಏನಾಗ್ಬಿಡ್ತು ಅವರಿಗೆ, ಬಂದಿದಾರಂತ ಇವರೆಲ್ಲವನ್ನ ಏನ್ ಮಾಡ್ತಾರೆ, ನೋಡ್ಕೊಳ್ತಾರೆ. ಆಯ್ತು ಸರಿ, ಅದು ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿ ಏನ್ ಮಾಡ್ದು, ಸೆಟ್ ಮಾಡಿದ್ದಾರೆ. ನೋಡಿ ಬಾಬಾ ಡ್ರಾಮಾ ಎಷ್ಟು ಚೆನ್ನಾಗಿರ್ತದೆ ಅಂತಂದ್ರೆ, ಅವರ ಅಂದಾಜು ಸುಮಾರು 80 ಇಂದ 100 ಜನ ಬರಬಹುದು ಅಂತ ಅಂದಾಜು, ಸರಿನಾ? ಬಂದಿರೋ 150 ಜನ. ಅವಾಗ ಏನ್ ಮಾಡ್ಬೇಕು, ಇರುವಂತ ಪ್ರಸಾದವನ್ನ ಏನ್ ಮಾಡ್ಬೇಕು, ಕಡಿಮೆ ಕೊಡ್ಬೇಕು ಎಲ್ಲರಿಗೂ, ಹಂಚಿ ಕೊಡ್ಬೇಕಲ್ಲ, ಸೆಟ್ ಮಾಡ್ಬಿಟ್ಟು ಕೊಡ್ಬೇಕಲ್ವಾ? ಅದಕ್ಕಾಗಿ ಎಲ್ಲಿ ಬೇಕು ಬಾಬಾ ಅಲ್ಲಿ ಏನ್ ಮಾಡ್ತಾರೆ, ನಿಮಿತ್ತ ಮಾಡ್ತಾರೆ. ಆವಾಗ ಆ ಜವಾಬ್ದಾರಿ ನಾವು ತಗೊಳ್ಬೇಕು, ಬೇರೆಯವ್ರನ್ನ ಕರಿಬೇಕು, ಅವನ್ನ ಸೇವೆಯಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಮಧ್ಯ ಮಧ್ಯದಲ್ಲಿ ಹೋಗ್ಬಿಟ್ಟು ಎಲ್ಲವನ್ನ ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು. ಎಲ್ಲವನ್ನ ಮಾಡಿ ಆಮೇಲೆ ಉಳಿಸಿ ಯಾರ್ಯಾರಿಗೆ ಏನೇನು ಕೊಡ್ಬೇಕೋ ಕೊಟ್ಬಿಟ್ಟು, ನನಗೆ ಮನೆಗೆ ಏನ್ ಬೇಕೋ ಅಷ್ಟನ್ನು ಕೂಡ ನಾನೇ ಎತ್ಕೊಂಡು, ಅವ್ರು ಯಾರೂ ಹೇಳ್ದೇನೆ ತಗೊಂಡಿದ್ದೀನಿ ಅಕ್ಕೋರ್ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರೆ ಮನೆಗೆ ವಾಪಸ್ ಬಂದಿದ್ದೆ. ಅಂದ್ರೆ ನಿಮಗೆ ಬಂದ್ಬಿಟ್ಟು ಬನ್ನಿ ಅಂತ ಏನ್ ಮಾಡ್ಬಾರ್ದು, ಕರಿಬಾರ್ದು. ಏನ್ ಮಾಡ್ಬಾರ್ದು, ನಮ್ಮ ಸೇವಾ ಕೇಂದ್ರ ನಾನು ಹೋಗ್ಬೇಕು, ನಾನು ಮಾಡಬೇಕು. ಅಲ್ಲಿ ವೆರೈಟಿ ಆತ್ಮಗಳಿದ್ದಾರೆ, ನನಗಿಂತ ಸೀನಿಯರ್ ಎಷ್ಟೋ ವರ್ಷದಿಂದ ಇರೋರಿದ್ದಾರೆ. ಅದು ಅವ್ರು ಆ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಬರ್ಲಿಕ್ಕೂ ರೆಡಿ ಇಲ್ಲ, ಇವ್ರು ಕೊಡ್ಲಿಕ್ಕೂ ಕೂಡ ರೆಡಿ ಇಲ್ಲ. ಯಾವಾಗ ಕೊಡ್ತಾರೆ, ಜವಾಬ್ದಾರಿನೂ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ತಾನೇ ಅದು ಕೊಡ್ತಾರೆ. ಅದಕ್ಕೆ ಆ ರೀತಿ ಇರೋರಿಗೆ ಬಾಬಾ ಏನ್ ಮಾಡ್ತಾರೆ, ಫ್ರೆಂಡ್ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ. ಅಂದ್ರೆ ನಿಮ್ಗೆ ಯಾವುದೇ ಸೇವೆಯನ್ನ ಯಾರು ಕೂಡ ಏನ್ ಮಾಡಬಾರ್ದು, ಹೇಳ್ಬಾರ್ದು, ಹೇಳಿಸಿಕೊಳ್ಳುವಂತ ಲೇವಲ್ ಅಲ್ಲಿ ನಾವು ಹೋಗ್ಬಾರ್ದು. ಅದು ನನ್ನ ಜವಾಬ್ದಾರಿ, ನನ್ನ ಮನೆ ಕೆಲಸ, ನಮ್ಮಪ್ಪನ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟೆ ನಾವೇನ್ ಮಾಡ್ಬೇಕು. ಅಂದ್ರೆ ಜವಾಬ್ದಾರಿ ತಗೊಳ್ಬೇಕಾದ್ರೆ ಸೀರಿಯಸ್, ಜ್ಞಾನ ಹೇಳ್ಬೇಕಾದ್ರೆ ಸೀರಿಯಸ್, ಯೋಗ ಮಾಡ್ಬೇಕಾದ್ರೆ ಸೀರಿಯಸ್, ಅದೇ ರೀತಿ ಜಗಳ ಮಾಡ್ಬೇಕಾದ್ರೂ ಅಲ್ಲೂ ಏನು, ಅಲ್ಲೂ ಸೀರಿಯಸ್ಸೇ. ಪ್ರತಿಯೊಂದಲ್ಲೂ ಕೂಡ ಏನ್ ಮಾಡ್ಬೇಕು, ಆಟ ಆಡೋದಿದ್ಯಾ, ಭ್ರಮಭೋಜನ ಮಾಡೋದು, ಎಲ್ಲದಲ್ಲೂ ಕೂಡ ಆ ಒಂದು ನನ್ನತನ, ಮಾಲೀಕತನ ಹೇಳೋದೇನಾಗ್ತದೆ, ಬರಬೇಕಾಗ್ತದೆ. ಬರೀ ಆದ್ಮೇಲೆ ಜಗಳ ಮಾಡೋದಷ್ಟೇ ಅಲ್ಲ, ಎಲ್ಲದರಲ್ಲೂ ಕೂಡ ಬಾಬಾರವರ ಜೊತೆಗೆ ಕ್ಲೋಸ್ನೆಸ್ಸಿನ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಅಂತವರಿಗೆ ಬಾಬಾ ಹೇಳ್ತಾರೆ, ಯೋಗ ಮಾಡೋದು, ಬಾಬನ್ ಜೊತೆಗಿರೋದು, ಜೀವನ ಮಾಡೋದು ಸಹಜ ಆಗತ್ತೋ ಕಷ್ಟ ಆಗತ್ತೋ ಅಲ್ವಾ? ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಪರಿಶ್ರಮದಿಂದ ಕಷ್ಟಪಟ್ಬಿಟ್ಟು ಅಮೃತ ವೇಳೆಯಲ್ಲಿ ಬಾಬಾ ನಿದ್ರೆ ಬರ್ತಾ ಇರ್ತಾನೆ, ಕಣ್ಣು ಹಿಂಗ ಮಾಡೋದು. ಈ ರೀತಿ ಕಷ್ಟಪಟ್ಬಿಟ್ಟು ಯೋಗ ಮಾಡ್ತಿದ್ದೀರೋ, ಅಥವಾ ಸ್ವಹಿತಾಸಕ್ತಿಯಿಂದ, ಇಚ್ಛೆಯಿಂದ, ಖುಷಿಯಿಂದ ಅನುಭವ ಮಾಡಿಕೊಂಡು ಪ್ರತಿಯೊಂದು ಕಾರ್ಯವನ್ನು, ಲೌಕಿಕ ಕಾರ್ಯ ಇರಬಹುದು, ಅಲೌಕಿಕ ಕಾರ್ಯವಿರ್ಬೋದು, ಆತ್ಮಿಕ ಕಾರ್ಯ ಇರ್ಬೋದು, ಶಾರೀರಿಕ ಕಾರ್ಯ ಖುಷಿಯಿಂದ ಮಾಡ್ತಿದ್ದೀರೋ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ ಬಾಬಾ.